Evening everyone. This is about Pradeep Gowda and this is about your beautiful channel Pradeep Gowda 09. ಕರೆಕ್ಟಪಿ ಈ ಸೆಷನ್ ಒಳಗಡೆ ನಾವೇನು ಡಿಸ್ಕಸ್ ಮಾಡ್ಕೊಂತೀವಪ್ಪ ಅಂದ್ರೆ ಇವರ್ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ಲಾಸ್ 11 ಚಾಪ್ಟರ್ ಯಾವುದಪ್ಪ ಅಂದರೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಚಾಪ್ಟರ್ ಬಗ್ಗೆ. ಕರೆಕ್ಟಾ? ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಒಳಗಡೆ ಲಾಸ್ಟ್ ಕ್ಲಾಸ್ ಒಳಗೆ ಆಲ್ರೆಡಿ ನಾವು ಡೈಮೆನ್ಷನ್ಸ್ ಅಂದರೆ ಏನು, ಯೂನಿಟ್ಸ್ ಅಂದರೆ ಏನು ಅಂತ ಬ್ರೀಫ್ ಆಗಿ ಡಿಸ್ಕಸ್ ಮಾಡಿವಿ. ಸೊ ಇನ್ ದಿಸ್ ಕ್ಲಾಸ್ ಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಬಗ್ಗೆ ಸ್ಟಡಿ ಮಾಡಕೊಂತೀವಪ್ಪಿ. ಕರೆಕ್ಟಾ? ಓಕೆ, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂದ್ರೆ ಏನಂತ ಬೇಕು ನನಗೆ ಕ್ಲಿಯರ್ ಅಪ್ಪಿ. ಫಸ್ಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಬಿಫೋರ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ವಿ ಶುಡ್ ನೋ ಅಬೌಟ್ ಒನ್ ಥಿಂಗ್ ಅಬೌಟ್ ಯೂನಿಟ್ಸ್ ಬಗ್ಗೆ ಒಂದು ಥಿಂಗ್ ಗೊತ್ತಾಗಬೇಕು ನನಗೆ. ಏನಪ್ಪ ಅಂತಂದ್ರೆ ಇನ್ ಅ ಪರ್ಟಿಕ್ಯುಲರ್ ಡೈಮೆನ್ಷನ್ಸ್ ಅಪ್ಪಿ ವಿ ಕ್ಯಾನ್ ಆ್ಯಡ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಡೈಮೆನ್ಷನ್ಸ್ ವಿಚ್ ಆರ್ ಸೇಮ್. ಕರೆಕ್ಟಾ? ಯಾವ ಸೇಮ್ ಇರ್ತಾವಲ್ಲಪ್ಪಿ ಅವನಷ್ಟೇ ಏನು ಮಾಡ್ಕೋಬೋದು, ನಾನು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಟೂ ಫಿಸಿಕಲ್ ಕ್ವಾಂಟಿಟೀಸ್ ತಗೋ. ಯಾವುದು? ದ ಫಸ್ಟ್ ಒನ್ ಈಸ್ ಟೈಮ್ ತಗೋ. ಫಸ್ಟ್ ಒನ್ ಈಸ್ ಟೈಮ್. ದ ಟೈಮ್ ಈಸ್ ಅಬೌಟ್ 1 hour. ಹೌ ಮಚ್? 1 hour ಅಂತ ಅಸ್ಯೂಮ್ ಮಾಡ್ಕೊ. ಸಿಮಿಲರ್ಲಿ ಈ ಕಡೆ ನಾನೇನು ತೊಗೊತೀನಪ್ಪ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಮಾಸ್ ಕನ್ಸಿಡರ್ ಮಾಡ್ಕೊ. ಆ್ಯಂಡ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ 2 kg. ಓಕೆ, ಏನದಲ್ಲಪ್ಪಿ ದೀಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಡೈಮೆನ್ಷನ್ಸ್. ಎರಡರದ್ದು ಡೈಮೆನ್ಷನ್ಸ್ ಬೇರೆ ಬೇರೆ ಅದ ಬಿಕಾಸ್ ಬೋತ್ ಆರ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅದಾವಪ್ಪ ಅಂತಂದ್ರೆ ಆ ಫಿಸಿಕಲ್ ಕ್ವಾಂಟಿಟೀಸ್ನ ವಿ ಕ್ಯಾನ್ ನಾಟ್ ಆ್ಯಡ್ ಆರ್ ಸಬ್ಟ್ರಾಕ್ಟ್. ಅವನು ಏನು ಮಾಡಕ್ಕೆ ಬರಲ್ಲ ನನಗೆ, ಅಡಿಷನ್ನು ಮತ್ತು ಸಬ್ಟ್ರಾಕ್ಷನು ಮಾಡೋಕ್ಕಾಗಲ್ಲ. ನೋಡಿಲಿ 1 hour ಮತ್ತು 2 kg ಐತಿ. ಸಬ್ಟ್ರಾಕ್ಟ್ ಮಾಡ್ತೇನಪ್ಪಿ? ಅಡಿಷನ್ ಮಾಡ್ತೇನೆ 3 hour kg ಅಂತ ಮಾಡ್ತೀಯಾ? ಇಲ್ಲಪ್ಪಿ, ಇಟ್ ಈಸ್ ನಾಟ್ ಪಾಸಿಬಲ್. ಎಡಿಷನ್ ಇಟ್ ಈಸ್ ನಾಟ್ ಪಾಸಿಬಿಲಿಟಿ ಇಲ್ಲ ಸಬ್ಟ್ರಾಕ್ಷನ್ ಅಪ್ಪಿ ಇಟ್ ಈಸ್ ನಾಟ್ ಪಾಸಿಬಿಲಿಟಿ ಇಲ್ಲ. ಟೂ ಡಿಫ್ರೆಂಟ್ ಡೈಮೆನ್ಷನ್ಸ್ನ ವಿ ಕ್ಯಾನಾಟ್ ಆ್ಯಡ್ ಆರ್ ಸಬ್ಟ್ರಾಕ್ಟ್. ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ ನಮಗೆ. ನಾವು ಏನಾದರೂ ಟೂ ಫಿಸಿಕಲ್ ಕ್ವಾಂಟಿಟೀಸ್ನ ತೊಗೊಂಡೋಗಿ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಕತ್ತೀವಪ್ಪ ಅಂತಂದ್ರೆ ದೋಸ್ ಶುಡ್ ಬಿ ಸೇಮ್. ಅವು ಏನಿರಬೇಕು? ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ here we have two physical quantities, one is mass, another one is also mass. We have 1 kg of mass, here is also 1 kg of mass. We can add both ಅಪ್ಪಿ. ಎರಡನ್ನೂ ಆ್ಯಡ್ ಮಾಡ್ಬೋದಾ? ಲೆಟ್ಸ್ ಸಿ ಹಿಯರ್. ಎಷ್ಟಾಯಿತು? ಇಟ್ ಈಸ್ ಅಬೌಟ್ 2 kg ಆಯಿತು. ಹೌ ಮಚ್? 2 kg ಆಯಿತು. ಆ್ಯಡ್ ಮಾಡ್ಕೋಬೋದು. ಯಾವನ್ನ ಆ್ಯಡ್ ಮಾಡ್ಕೋಬೋದಪ್ಪಿ? ವಿಚ್ ಆರ್ ಸೇಮ್ ಇನ್ ಡೈಮೆನ್ಷನ್. ಡೈಮೆನ್ಷನ್ ಒಳಗಡೆ ಯಾವ ಸೇಮ್ ಅದವಲ್ಲಪ್ಪಿ ಅವನಷ್ಟೇ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಕರೆಂಟ್ ಅಪ್ಪಿ. ಏನದ? ಕರೆಂಟ್ ಅದ. ಫಸ್ಟ್ ಕೇಸ್ ಒಳಗಡೆ ಕರೆಂಟ್ 2 ಆಂಪಿಯರ್ ಐತಿ. ಆ್ಯಂಡ್ ಸಿಮಿಲರ್ಲಿ ಸೆಕೆಂಡ್ ಕೇಸ್ ಒಳಗಡೆ ಕರೆಂಟ್ 3 ಆಂಪಿಯರ್ ಐತಿ. ಎಷ್ಟಾಯ್ತು ಟೋಟಲ್ ಕರೆಂಟು? ಸರ್ ದಿಸ್ ಈಸ್ 5 ಆಂಪಿಯರ್. ಎರಡೂ ಆ್ಯಡ್ ಮಾಡ್ಕೋಬೋದು. ವೈ? ಬಿಕಾಸ್ ದೀಸ್ ಆರ್ ಸೇಮ್ ಇನ್ ಡೈಮೆನ್ಷನ್ಸ್ ಒಳಗಡೆ ಏನದಪ್ಪಿ? ಸೇಮ್ ಅದಾವ. ಅಂದ್ರೆ ನಾವೇನು ಮಾಡ್ಕೋಬೋದು, ಫಿಸಿಕಲ್ ಕ್ವಾಂಟಿಟೀಸ್ನ ಆ್ಯಡ್ ಆರ್ ಸಬ್ಟ್ರಾಕ್ಷನ್ ಮಾಡ್ಕೋಬೋದು. ಎಂಥವ್ರು ಮಾಡ್ಕೋಬೋದಪ್ಪಿ? ವಿಚ್ ಆರ್ ಸೇಮ್ ಇನ್ ಡೈಮೆನ್ಷನ್ಸ್ ಒಳಗಡೆ ಯಾವ ಸೇಮ್ ಇರ್ತಾವಲ್ಲ, ಸೊ ಅಂಥವನ್ನಷ್ಟೇ ನಾವೇನು ಮಾಡ್ಕೋಬೋದಪ್ಪಿ? ಆ್ಯಡ್ ಆರ್ ಸಬ್ಟ್ರಾಕ್ಷನ್ ಮಾಡ್ಕೋಬೋದು. ಸೊ 1 minute ಅಪ್ಪಿ, ಲೆಟ್ಸ್ ಸಿ ಹಿಯರ್. ಓಕೆ, ಅವನ್ನಷ್ಟೇ ನಾವೇನು ಮಾಡ್ಕೋಬೋದು? ಆ್ಯಡ್ ಆರ್ ಸಬ್ಟ್ರಾಕ್ಟ ಮಾಡ್ಕೋಬೋದು. ಕ್ಲಿಯರಾ? ಇದು ನನಗೆ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಬೋತ್ ಆರ್ ಡಿಫ್ರೆಂಟ್ ಇನ್ ಡೈಮೆನ್ಷನ್ಸ್ ಒಳಗೆ ಡಿಫ್ರೆಂಟ್ ಐತಿ. ಇಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು ಬಿಕಾಸ್ ಬೋತ್ ಆರ್ ಸೇಮ್ ಇನ್ ಡೈಮೆನ್ಷನ್ಸ್ ಒಳಗಡೆ ಏನೈತಿ? ಸೇಮ್ ಐತಿ. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ, ಈ ಪ್ರೊಸೀಜರ್ಗೆ ಏನಂತ ಕರೀತಾರಪ್ಪ ಅಂದ್ರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಕರೀತಾರೆ. ಏನಂತ ಕರೀತಾರಲ್ಲ? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಲೆಟ್ಸ್ ಸಿ ಹಿಯರ್. ಒಂದು ಪರ್ಟಿಕ್ಯುಲರ್ ಪರ್ಫೆಕ್ಟಾಗಿ ಒಂದು ಅಕಾರ್ಡಿಂಗ್ ಟು ದ ಡೆಫಿನಿಷನ್ ನೋಡಮಪ್ಪಿ ನಾವು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನಂದ್ರೆ, ದಿಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್, JEE ಆ್ಯಂಡ್ KCET ಎಕ್ಸಾಮಿನೇಷನ್ಸ್. ಭಾಳ ಇಂಪಾರ್ಟೆಂಟ್. ಕ್ಲಿಯರಾ? ಆ್ಯಂಡ್ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ನೀಟ್, JEE, KCET ಎಕ್ಸಾಮ್ ಆಫ್ ಯುವರ್ ಕ್ಲಾಸ್ 11th ಒಳಗಡೆ ಫಸ್ಟ್ ಕಾನ್ಸೆಪ್ಟ್ ಅಪ್ಪಿ. ಭಾಳ ಇಂಪಾರ್ಟೆಂಟ್ ಅದು. ಕ್ಲಿಯರಾ? ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಪ್ಪಿ. ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತ ಅನ್ಕೋ, ಸಪೋಸ್ ವಾಯ್ಸ್ ಒಳಗಡೆ ನಾನು ಅದಕ್ಕೆ ನಿಮ್ಮ ಸಂಬಂಧ ಏನು ಮಾಡೀನಪ್ಪ ಅಂದ್ರೆ ಒಂದು ವಾಯ್ಸ್ ಕಿಟ್ ರೆಡಿ ಮಾಡ್ಕೊಂಡಿಲ್ಲ. ಕ್ಲಿಯರಪ್ಪಿ? ಮೈಕ್ ರೆಡಿ ಮಾಡ್ಕೊಂಡಿನಿ, ಓನ್ ಮೈಕ್. ಕ್ಲಿಯರಪ್ಪಿ? ಓಕೆ, ಸ್ವಲ್ಪ ಏನಾರ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಕಮೆಂಟ್ ಒಳಗಡೆ ಮೆನ್ಷನ್ ಮಾಡಿರಪ್ಪಿ. ನೆಕ್ಸ್ಟ್ ಟೈಮ್ ಅದನ್ನು ಹೇಳ್ಬೇಕಾದ್ರೆ, ನೆಕ್ಸ್ಟ್ ಟೈಮ್ ಕ್ಲಾಸ್ ಮಾಡಬೇಕಾದ್ರೆ ಇನ್ನೊಂದು ಸಲ ಕ್ಯಾರಿ ಮಾಡ್ಕೊಳ್ಳೋದು ಅದನ್ನು. ಕ್ಲಿಯರಪ್ಪಿ? ಲೆಟ್ಸ್ ಹಿಯರ್. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂದರೆ ಏನಂತ ಬೇಕು ನಾನು? ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ the physical quantities
ಫಿಸಿಕಲ್ ಕ್ವಾಂಟಿಟೀಸ್ನ ಆ್ಯಡ್ ಆರ್ ಸಬ್ಟ್ರಾಕ್ಟ್ನ ಮಾಡ್ಕೋಬಹುದು ವಿಚ್ ಆರ್ ಸೇಮ್ ಇನ್ ಡೈಮೆನ್ಷನ್ಸ್ ಯಾವ ಡೈಮೆನ್ಷನ್ ಸೇಮ್ ಇರ್ತಾವಲ್ಲಪ್ಪಿ ಅಂಥವನ್ನ ನಾವು ಆ್ಯಡು ಸಬ್ಟ್ರಾಕ್ಟು ಮಾಡ್ಕೋಬೋದು, ಉಳಿಕೆದನ್ನೆಲ್ಲ ಮಾಡ್ಕೊಳಕ್ಕೆ ಬರಲ್ಲ. ನಾನು ನಿನ್ನ ಸಂಬಂಧ ಏನು ಮಾಡೀನಪ್ಪ ಅಂತ ಒನ್ ಆಫ್ ದ ಭಾರಿ ಇಂಟ್ರೆಸ್ಟಿಂಗ್ ಕ್ವಶನ್ ತಂದೀನಿ. ಆ್ಯಂಡ್ ಈ ಕ್ವಶನ್ಸ್ ಏನಪ್ಪ ಅಂದ್ರೆ ಫ್ರೀಕ್ವೆಂಟ್ಲಿ ನೀಟ್ ಎಕ್ಸಾಮು, KSET ಎಕ್ಸಾಮು, ಸಿಮಿಲರ್ಲಿ JEE ಎಕ್ಸಾಮ್ಸ್ ಒಳಗಡೆ ಕೇಳಿದಂಥ ಕ್ವಶನ್ಸ್ ಅವನ್ನೇ ಡಿಸ್ಕಸ್ ಮಾಡ್ಕೊಂಡು ತೊಗೊಬೇಕು. ಕ್ಲಿಯರಾ? ಆ್ಯಂಡ್ ದಿಸ್ ಇಸ್ ಅಬೌಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಮೇಲೆ ಕ್ವಶನ್ಸ್ ಯಾವ ಥರ ಬರ್ತಾವೆ ಲೆಟ್ಸ್ ಸಿ ಹಿಯರ್. The first question, we have an equation v is equals to u plus at, not u plus at, v is equals to x plus at ಅಂತ ಅನ್ಕೋ. ಏನೈತಿ? x plus at, ಕರೆಕ್ಟಾ? v is equals to x plus at ಐತಿ. ಈ v is equals to x plus at ಒಳಗಡೆ ಇಲ್ಲೊಂದು x ಟರ್ಮ್ ಐತಲ್ಲಪ್ಪಿ, we need to identify the dimensions of that one here. ಅದರ ಡೈಮೆನ್ಷನ್ಸ್ ಐಡೆಂಟಿಫೈ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಕರೆಕ್ಟಾ? Question is, calculate the dimensions of x. X the dimensions identify ಮಾಡ್ಕೋಬೇಕು. ಕ್ಲಿಯರಾ? ಓಕೆ, ಎಕ್ಸ್ ದ ಡೈಮೆನ್ಷನ್ಸ್ ಐಡೆಂಟಿಫೈ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ಏನು ತೊಗೊತೀನಿ ನಾನು? ಈಕ್ವೇಷನ್ ಫಸ್ಟ್ ಏನೈತಿ? v is equals to x plus at ಐತಿ. ಕರೆಕ್ಟಾ? ನಾ ಈಕ್ವೇಷನ್ಸ್ ಫಾರ್ಮ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಎವ್ರಿಥಿಂಗ್ ಶುಡ್ ಬಿ ಸೇಮ್ ಸೈಡ್ ಆಫ್ ದಿ ಈಕ್ವೇಷನ್. ಇಟ್ ಮೇ ಬಿ ಇನ್ ದ LHS ಆರ್ ಇಟ್ ಮೇ ಬಿ ಇನ್ ದ RHS. LHS ಒಳಗಡೆ ಮಾಡ್ಕೋಪಿ, ಇಲ್ಲ RHS ಒಳಗಡೆ ಮಾಡ್ಕೋ. ನಾನು ಇದು RHS ಟರ್ಮ್ ಐತಲ್ಲ LHS ಕಡೆ ಮೂವ್ ಮಾಡ್ಕೊಂಡ್ಬಿಡ್ತೀನಿ. ಮೂವ್ ಮಾಡ್ಕೋಪಿ, v ಈ ಕಡೆ ಪ್ಲಸ್ ಎಕ್ಸ್ ಐತಿ, ಈ ಕಡೆ ಬಂತಪ್ಪ ಅಂದರೆ LHS ಕಡೆ ಬಂತಂದ್ರೆ ಏನಾಯ್ತಲ್ಲ ಮೈನಸ್ ಎಕ್ಸ್. ಈ ಕಡೆ ಪ್ಲಸ್ 80 ಐತಿ, LHS ಕಡೆ ಬಂತಂದ್ರೆ ಏನಾಯಿತು ಮೈನಸ್ 80 ಈಸ್ ಈಕ್ವಲ್ಸ್ ಟು ಏನಾಯ್ತಪ್ಪಿ 0 ಆಯಿತು. ನಿನಗೆ ಯಾವ್ದ್ರದ್ದು ಬೇಕು? ಎಕ್ಸ್ದು ಬೇಕು. ಇಲ್ಲಿ ಈ ಕ್ವಶನ್ ಒಳಗಡೆ v ಅಂದ್ರೆ ಏನಪ್ಪ ಅಂದ್ರೆ ದಟ್ ಈಸ್ ವೆಲಾಸಿಟಿ. v ಮೀನ್ಸ್ ದಟ್ ಈಸ್ ವೆಲಾಸಿಟಿ. v ಅಂದ್ರೆ ಏನಿಲ್ಲ? ದಟ್ ಈಸ್ ವೆಲಾಸಿಟಿ. ಓಕೆ, ವೆಲಾಸಿಟಿ ಅಂತ ಕ್ವಶನ್ ಒಳಗಡೆ ಗಿವನ್ ಕೊಟ್ಟಿರ್ತಾರೆ. ಈಗ v ಮೈನಸ್ ಎಕ್ಸ್ ಮೈನಸ್ 80 ಈಸ್ ಈಕ್ವಲ್ಸ್ ಟು 0 ಆಯ್ತು ಇಕ್ವೇಷನ್. ಇಲ್ಲಿ ನೋಡಪ್ಪಿ, ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಈಕ್ವೇಷನ್ ಏನೈತಿ? ನಮಗೆ ರೂಲ್ ಏನೈತಿ? ಓನ್ಲಿ ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ದ ಡೈಮೆನ್ಷನ್ಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಸೇಮ್ ಇನ್ ಡೈಮೆನ್ಷನ್ಸ್ ಒಳಗಡೆ ಯಾವ ಸೇಮ್ ಇರ್ತಾವಲ್ಲ ಅಂಥವನ್ನಷ್ಟೇ ನಾನು ಏನು ಮಾಡ್ತೀನಿ? ಆ್ಯಡರ ಸಬ್ಟ್ರಾಕ್ಟರ್ ಮಾಡ್ಕೊಳಕ್ಕೆ ಬರ್ತೈತಿ. ಇಲ್ಲಿ ನೋಡಪ್ಪಿ, ಈ ಟರ್ಮ್ ಅಬ್ಸರ್ವ್ ಮಾಡ್ಕೊ. ವಿ ಒಳಗಡೆ ಎಕ್ಸ್ ಟರ್ಮ್ ಮೈನಸ್ ಆಗತ್ತದ. ವಿ ಒಳಗಡೆ ಎಕ್ಸ್ ಟರ್ಮ್ ಮೈನಸ್ ಆಗತ್ತದಪ್ಪ ಅಂದ್ರೆ ಡೈಮೆನ್ಷನ್ಸ್ ಆಫ್ ವಿ ಮತ್ತು ಡೈಮೆನ್ಷನ್ಸ್ ಆಫ್ ಎಕ್ಸ್ ಎರಡು ಏನೈತಿ? ಸೇಮ್ ಇರ್ತೈತಿ ಸರ್. ಹೌದಾ ಇಲ್ಲೋಲೆ? ಡೈಮೆನ್ಷನ್ಸನ್ನು ನಾನು ಸೇಮ್ ಇದ್ದನಷ್ಟೇ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡ್ಕೋಬೋದು. ಬಟ್ ಆಲ್ರೆಡಿ ಇಲ್ಲಿ ಸಬ್ಟ್ರಾಕ್ಟ್ ಆಗತ್ತದ. ಆಲ್ರೆಡಿ ಏನಾಗ್ತದಪ್ಪಿ? ಸಬ್ಟ್ರಾಕ್ಟ್ ಆಗುತ್ತದ. ಸೊ ಆಲ್ರೆಡಿ ಸಬ್ಟ್ರಾಕ್ಟ್ ಆಗತ್ತೈತಪ್ಪ ಅಂತಂದ್ರೆ ಎರಡರದ್ದು ಡೈಮೆನ್ಷನ್ಸ್ ಏನಿರ್ತೈತಿ? ಸೇಮ್ ಇರ್ತೈತಿ ಸರ್. ಏನಿರ್ತೈತಿ? ಸೇಮ್ ಇರ್ತೈತಿ. ಸೊ ಡೈಮೆನ್ಷನ್ಸ್ ಆಫ್ DMF ಆಫ್ ವಿ ಈಸ್ ಈಕ್ವಲ್ಸ್ ಟು DMF ಆಫ್ ಎಕ್ಸ್ ಎರಡರದ್ದು ಏನಿರ್ತೈತಿ? ಸೇಮ್ ಇರ್ತೈತಿ. ಸೊ ವೆಲಾಸಿಟಿ DMF ಏನು? DMF ಮ್ಯಾಗ ಒಂದು ಬ್ರೀಫ್ ಆಗಿ ವಿಡಿಯೋ ಡಿಸ್ಕಸ್ ಮಾಡಿನಪ್ಪಿ. ಸಪೋಸ್ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲಪ್ಪ ಅಂದ್ರೆ ಒಂದು ಸಾರಿ ಮೀಟ್ ಮಾಡಿರಿ. ಅದ್ರದ್ದು ಲಿಂಕ್ನ ನಾನು ಏನು ಮಾಡಿರ್ತೀನಿ ನಂದು ಡಿಸ್ಕ್ರಿಪ್ಷನ್ ಒಳಗಡೆ ಶೇರ್ ಮಾಡಿರ್ತಾನಪ್ಪಿ. ಒಂದು ಸಾರಿ ವಿಸಿಟ್ ಮಾಡಿರಿ. ಕ್ಲಿಯರಾ? ಅಲ್ಲಿವರೆಗೂ ಕ್ಲಾರಿಟಿ ಸಿಗಲ್ಲ ವಿಡಿಯೋ ಮೇಲೆ. ಕ್ಲಿಯರಪ್ಪಿ? ವಿ ಐತಿ. ವಿ ದ ಡೈಮೆನ್ಷನ್, ವಿ ಅಂದ್ರೆ ವೆಲಾಸಿಟಿ ಡೈಮೆನ್ಷನ್ LT ಟು ದ ಪವರ್ -1 ಈಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಎಕ್ಸ್ ಏನಾಯ್ತು ಈಗ ಡೈಮೆನ್ಷನ್ಸು? LT ಟು ದ ಪವರ್ -1. ದಿಸ್ ಈಸ್ ದ DMF ಆಫ್ ಎಕ್ಸ್. ಈ ಥರ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಇದೇ ಥರ ನಂತರ ಡಿಫ್ರೆಂಟ್ ಏನದವಪ್ಪ ಅಂತಂದ್ರೆ ಕ್ವಶನ್ಸ್ ಅದಾವು. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಪಿ. ಅದ್ರ ಬಗ್ಗೆ ಬ್ರೀಫಾಗಿ ಡಿಸ್ಕಸ್ ಮಾಡಮು. ಕೀಪ್ ವಾಚಿಂಗ್. ದಿಸ್ ಇಸ್ ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 09. ಕ್ಲಿಯರ್ ಅಪ್ಪಿ? ಸೆಕೆಂಡ್ ಕ್ವಶನ್ ನೋಡ್ಕೊ. ಸೆಕೆಂಡ್ ಕ್ವಶನ್ ಏನು ತೊಗೊತೀನಿ? ಎಸ್ ಈಸ್ ಈಕ್ವಲ್ಸ್ ಟು AT ಪ್ಲಸ್ ಹಾಫ್ BT ಸ್ಕ್ವೇರ್. AT ಪ್ಲಸ್ ಹಾಫ್ BT ಸ್ಕ್ವೇರ್. ಕ್ಲಿಯರಾ? ದ ಕ್ವಶನ್ ಏನಪ್ಪ ಅಂತಂದ್ರೆ ಐಡೆಂಟಿಫೈ ದ ಡೈಮೆನ್ಷನ್ಸ್ ಆಫ್ A ಆ್ಯಂಡ್ B. ಎ ಮತ್ತು ಬಿದು ಡೈಮೆನ್ಷನ್ಸ್ ಐಡೆಂಟಿಫೈ ಮಾಡ್ಕೋಬೇಕಿಲ್ಲಿ. ಸಿಮಿಲರ್ಲಿ ಎಸ್ಸು ಮತ್ತು ಎಸ್ ಏನದಲ್ಲಪ್ಪಿ? ಎಸ್ಸು ಟಿ ಆರ್ ಹ್ಯಾವಿಂಗ್ ಯೂಶುವಲ್ ಮೀನಿಂಗ್ ಅದಾವ. ಅದಕ್ಕೆ ಏನದವು? ಯೂಶುವಲ್ ಮೀನಿಂಗ್ ಅದಾವಲ್ಲಿ. ಹೌದಾ? ಎಸ್ ಮತ್ತು ಎಸ್ ಅಂದ್ರೇನು? ಡಿಸ್ಪ್ಲೇಸ್ಮೆಂಟು. ಟಿ ಅಂದ್ರೇನು? ಟೈಮು. ಅದು ಏನೈತಿ? ಯೂಶುವಲ್ ಮೀನಿಂಗ್ ಐತೆ ಅಂತ ಹೇಳ್ಯಾರ ಅವ್ರು. ಓಕೆ, ಫಸ್ಟ್ ಏನು ಮಾಡ್ಕೋಬೇಕಪ್ಪಿ? RHS ಟರ್ಮ್ನ LHS ಕಡೆ ಮೂವ್ ಮಾಡ್ಕೊ. ಸೊ ಎಸ್ AT ಈ ಕಡೆ ಬಂದ್ರೆ -80
ಈಸ್ ಈಕ್ವಲ್ಸ್ ಟು ಹಾಫ್ ಬಿ ಟಿ ಸ್ಕ್ವೇರ್ ಪ್ಲಸ್ ಹಾಫ್ ಬಿ ಟಿ ಸ್ಕ್ವೇರ್ ಈ ಕಡೆ ಬಂದ್ರಪ್ಪಿ ಮೈನಸ್ ಹಾಫ್ ಬಿ ಟಿ ಸ್ಕ್ವೇರ್ ಆಯಿತು. ಮೈನಸ್ ಹಾಫ್ ಬಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 0 ಆಯಿತು. ಕರೆಕ್ಟಾ? 0 ಆಯಿತು. ಈಗ ನೋಡು, ಫಸ್ಟ್ ಈ ಟರ್ಮ್ನ ಅಬ್ಸರ್ವ್ ಮಾಡು. ಇಷ್ಟೇ ಟರ್ಮ್ ಎಸ್ ಒಳಗಡೆ 80 ಮೈನಸ್ ಆಗಕತ್ತದ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನತ್ತದಪ್ಪಿ? ಓನ್ಲಿ ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್. ಅಂದ್ರೆ ಇಲ್ಲಿ ಆಲ್ರೆಡಿ ಎಸ್ ಒಳಗಡೆ 80 ಮೈನಸ್ ಆಗತ್ತದಪ್ಪ ಅಂತಂದ್ರೆ ಎಸ್ ಮತ್ತು 80 ಟರ್ಮ್ದು ಎರಡರದ್ದು ಡೈಮೆನ್ಷನ್ಸ್ ಏನೈತಿ ಸರ್? ಸೇಮ್ ಅದ ಸರ್. ಏನದ ಸರ್? ಸೇಮ್ ಅದ ಸರ್. ಅಂದ್ರೆ ಹಿಂಗೆ ಬರ್ಕೊಳ್ಳಲ್ಲ, ಡಿ ಎಮ್ ಎಫ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು ಡಿ ಎಮ್ ಎಫ್ ಆಫ್ 80 ಅಂತ ಬರ್ಕೊಳ್ಳಿ. ಓಕೆ, ಡಿ ಎಮ್ ಎಫ್ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿ ಎಮ್ ಎಫ್ ಏನು? ಎಲ್. ಏನಪ್ಪಿ? ಎಲ್. ಸೊ ಡಿ ಎಮ್ ಎಫ್ ಆಫ್ 80 ಅಂದಾರ, ಏದು ಗೊತ್ತಿಲ್ಲಲ್ಲ, ಏದೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕೀಪ್ ಇಟ್ ಆಸ್ ಎ ಓನ್ಲಿ. ನೆಕ್ಸ್ಟ್ ಡಿ ಎಮ್ ಎಫ್ ಆಫ್ ಟಿ ಐತಿ ಇಲ್ಲಿ. ಸೊ ಟಿ ಡೈಮೆನ್ಷನ್ಸ್ ಏನಪ್ಪಿ ಸರ್? ಟೈಮ್ ಇದು. ಸೊ ಟಿ ಟು ದ ಪವರ್ 1. ಟಿ ಟು ದ ಪವರ್ 1 ಈಸ್ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನತ್ತಪ್ಪಿ? ಟಿ ಟು ದ ಪವರ್ -1. ಸೊ ಎ ಈಸ್ ಈಕ್ವಲ್ಸ್ ಟು ಈ ಕಡೆ ಆಲ್ರೆಡಿ ಎಲ್ ಐತಿ, ಆ ಟಿ ಟು ದ ಪವರ್ 1 ಈ ಕಡೆ ಬಂದ್ರೆ ಟಿ ಟು ದ ಪವರ್ -1. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಎ. ಇದು ಎದು ಡಿ ಎಮ್ ಎಫ್. ಸಿಮಿಲರ್ಲಿ ಈ ಕಡೆ ಕಂಪ್ಲೀಟ್ ಆಗೈತಪ್ಪಿ. ಸಿಮಿಲರ್ಲಿ ಯಾವ್ದು ಬೇಕು ನನಗೆ? ಬಿದು ಬೇಕು. ಯಾವ್ದ್ರದ್ದು ಬೇಕಲೇ ಸರ್? ಬಿದು ಬೇಕು ಸರ್. ಓಕೆ, ಅಂದ್ರೆ ಈ ಟರ್ಮ್ನ ಬಿಟ್ಬಿಡು, ಇದು ಇಲ್ಲ ಅಂತ ಅಸ್ಯೂಮ್ ಮಾಡ್ಕೋ. ಸ್ವಲ್ಪ ಹೆವಿ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಬೋರ್ಡ್ ಶುಡ್ ಬಿ ಹೆವಿ, ಬಟ್ ನಾವು ಲೈಟರ್ ಬೋರ್ಡ್ನ ಯೂಸ್ ಮಾಡಕತ್ತೀವಿ. ಕಾನ್ಸೆಪ್ಟ್ ಹೆವಿ ಐತಿ, ಬೋರ್ಡ್ ಲೈಟರ್ ಐತಿ, ಸೊ ಬ್ಯಾಲೆನ್ಸ್ ಆಗಲ್ಲ. ಕರೆಕ್ಟಪ್ಪಿ? ಗಟ್ಸ್ ಬೇಕು. ಇಂಥ ಕಂಟೆಂಟ್ನ ಬೋರ್ಡ್ ಹೋಲ್ಡ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಗಟ್ಸ್ ಬೇಕು ಅದಕ್ಕೆ. ಸೊ ಬರ್ತಾ ಗಟ್ಸ್ ಬರ್ತೈತಿ ಸ್ಟಾರ್ಟಿಂಗ್ ಅಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಕ್ಲಿಯರ್ ಪಿ? ಈ ಟರ್ಮ್ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೋ. ನನ್ನ ಹತ್ರ ಏನಪ್ಪಿ? ಎಸ್ ಐತಿ, ಮೈನಸ್ ಐತಿ, ಹಾಫ್ ಬಿ ಟಿ ಸ್ಕ್ವೇರ್ ಐತಿ. ಎಸ್ ಐತಿ, ಮೈನಸ್ ಐತಿ, ಹಾಫ್ ಬಿ ಟಿ ಸ್ಕ್ವೇರ್ ಐತಿ. ಅಂದ್ರೆ ಈಗ ಎಸ್ ಡೈಮೆನ್ಷನ್ಸು ಮತ್ತು ಹಾಫ್ ಬಿ ಟಿ ಸ್ಕ್ವೇರ್ ಡೈಮೆನ್ಷನ್ಸ್ ಎರಡು ಏನಾಗ್ತಾವಲ್ಲ? ಸೇಮ್ ಆಗ್ತಾವೆ. ಬಿಕಾಸ್ ಮೈನಸ್ ಸಬ್ಟ್ರಾಕ್ಟ್ ಆಗತ್ತದಲ್ಲಿ. ಎಸ್ ಮೈನಸ್ ಹಾಫ್ ಬಿ ಟಿ ಸ್ಕ್ವೇರ್ ಐತಿ. ಸೊ ಸಬ್ಟ್ರಾಕ್ಟ್ ಆಗತ್ತವಪ್ಪ ಅಂತಂದ್ರೆ ಎರಡೂ ಡೈಮೆನ್ಷನ್ಸ್ ಏನೈತಿ? ಸೇಮ್ ಐತಿ. ಸೊ ಬರೀರಿ, ಡೈಮೆನ್ಷನ್ಸ್ ಡಿ ಎಮ್ ಎಫ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು ಡಿ ಎಮ್ ಎಫ್ ಆಫ್ ಹಾಫ್ ಬಿ ಟಿ ಸ್ಕ್ವೇರ್. ಎರಡರದ್ದು ಏನೈತಿ? ಸೇಮ್ ಐತಿ. ನಿನಗೆ ಯಾವ್ದ್ರದ್ದು ಬೇಕು? ಡಿ ಎಮ್ ಎಫ್ ಏದು ಬಂದೈತಿ ಗೊತ್ತಾಗೈತಿ. ಈಗ ನೆಕ್ಸ್ಟು ಬಿದು ಬೇಕು. ಯಾವ್ದ್ರದ್ದು ಬೇಕು? ಬಿದು ಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗ್ತೈತಿ ಸರ್? ಎಲ್ ಆಗ್ತೈತಿ ಸರ್. ಏನಾಗ್ತದ? ಎಲ್ ಆಗ್ತದ. ಹಾಫ್ ಐತಪ್ಪಿ, ಹಾಫ್ ಕಾನ್ಸ್ಟೆಂಟ್ ಬಿಟ್ಬಿಡು ಅದನ್ನು. ಸೊ ಬಿ ಅಂತ ಬರ್ಕೋ ಡೈರೆಕ್ಟು. ಹಾಫ್ ಕಾನ್ಸ್ಟೆಂಟು ಬಿಟ್ಬಿಡು ಅದನ್ನು. ಡೈಮೆನ್ಷನ್ಲೆಸ್ ಅದು ಕಾನ್ಸ್ಟೆಂಟ್ ಅಂದ್ರೆ. ಸೊ ಬಿ ಬರ್ಕೋಪಿ, ಬಿದ ಡಿ ಎಮ್ ಎಫ್ ಬೇಕು ನನಗೆ. ನೆಕ್ಸ್ಟ್ ಟಿ ಐತಿ, ಟಿ ಟು ದ ಪವರ್ 2 ಐತಿ. ಟಿ ಅಂದ್ರೆ ಟೈಮ್ದು ಡಿ ಎಮ್ ಎಫ್ ಏನಪ್ಪಿ? ಟಿ. ಸೊ ಟಿ ಟು ದ ಪವರ್ 2 ಐತಿ, ಟಿ ಟು ದ ಪವರ್ 2. ಇಲ್ಲಿ ಟಿ ಟು ದ ಪವರ್ 2 ಐತಲ್ಲ, ಟಿ ಟು ದ ಪವರ್ 2 ಇಸ್ ಈಕ್ವಲ್ಸ್ ಈ ಕಡೆ ತೊಂಬ, ಟಿ ಟು ದ ಪವರ್ -2 ಆಯಿತು. ಸೊ ಬಿದು ಏನಾಯ್ತಲೆ? ಈ ಕಡೆ ಆಲ್ರೆಡಿ ಎಲ್ಲ ಐತಿ. ಆ ಟಿ ಟು ದ ಪವರ್ 2 ಈ ಕಡೆ ಬಂದ್ರೆ ಟಿ ಟು ದ ಪವರ್ -2. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಬಿ. ಇದು ಏನಪ್ಪ ಅಂತಂದ್ರೆ ಡಿ ಎಮ್ ಎಫ್ ಆಫ್ ಬಿ. ಕರೆಕ್ಟಾ? ಡಿ ಎಮ್ ಎಫ್ ಆಫ್ ಬಿ. ಕ್ಲಿಯರ್ ಪಿ? ನೆಕ್ಸ್ಟ್ ವಿ ಹ್ಯಾವ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೊತ ಹೋಗ್ರಪ್ಪಿ, ಅಲಾಂಗ್ ವಿತ್ ನೋಟ್ಸ್ ಕೂಡ್ರಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನಂಬರ್ 3. Question number 3. AD plus V is equals to AT plus B divided by T plus C. B divided by T plus C. ಹೌದಾ? Next, this is third question ಅಲ್ಲ? Third question. The question is, calculate the dimensions of DMF of A, B and C. A, B ಮತ್ತು C ದ ಡಿ ಎಮ್ ಎಫ್ ಬೇಕು ನನಗೆ. ಎ ಬಿ ಮತ್ತು ಸಿ ದ ಡಿ ಎಮ್ ಎಫ್ ಬೇಕಾ? ಆ್ಯಂಡ್ ವಿ ಅಂದ್ರೇನು? ದಿಸ್ ಈಸ್ ವೆಲಾಸಿಟಿ. ಆ್ಯಂಡ್ ನೆಕ್ಸ್ಟು ಟಿ ಅಲ್ಲ? ಟಿ ಅಂದ್ರೆ ಏನಪ್ಪಿ? ದಿಸ್ ಈಸ್ ಟೈಮ್. ಸಿ ಅಂದ್ರೇನು? ದಿಸ್ ಈಸ್ ಟೈಮ್. ಕ್ಲಿಯರಾ? ಲೆಟ್ಸ್ ಸಿ ಹಿಯರ್. ವಿ ಈಸ್ ಈಕ್ವಲ್ಸ್ ಟು ಎ ಟಿ ಪ್ಲಸ್ ಬಿ ಬೈ ಟಿ ಪ್ಲಸ್ ಸಿ ಐತಿ. ಫಸ್ಟ್ ಇಲ್ಲಿ ಒಂದು ಟರ್ಮ್ ಅಬ್ಸರ್ವ್ ಮಾಡಿ. ನಾನು ಇದು ಎಲ್ ಎಚ್ ಎಸ್ ಟರ್ಮ್ ಐತಲ್ಲಪ್ಪಿ, ಕಂಪ್ಲೀಟ್ ಎಲ್ ಎಚ್ ಎಸ್ ಟರ್ಮ್ನ ಆರ್ ಎಚ್ ಎಸ್ ಕಡೆ ಮೂವ್ ಮಾಡು. ಆರ್ ಎಚ್ ಎಸ್ ಟರ್ಮ್ನ ಎಲ್ ಎಚ್ ಎಸ್ ಕಡೆ ಮೂವ್ ಮಾಡು. ಹೌದಾ? ಎಲ್ ಎಚ್ ಎಸ್ ಕಡೆ ಮೂವ್ ಮಾಡಪ್ಪಿ. ವಿ ಎ ಟಿ ಈ ಕಡೆ ಬಂದಿದ್ದು ಏನಾಯ್ತಪ್ಪಿ? -80. -80 ಈ ಕಡೆ ಪ್ಲಸ್ ಐತಿ, ಸೊ ಈ ಕಡೆ ಬಂದ್ರೆ ಮೈನಸ್ ಆಯಿತು. -B ಡಿವೈಡೆಡ್ ಬೈ
ಟಿ ಪ್ಲಸ್ ಸಿ ಆಯ್ತು ಈಸ್ ಈಕ್ವಲ್ಸ್ ಟು 0 ಆಯಿತು. ಈಸ್ ಈಕ್ವಲ್ಸ್ ಟು ಏನಾಯಿತು 0 ಆಯಿತು. ಸೊ ಇಲ್ಲಿ ಅಬ್ಸರ್ವ್ ಮಾಡು ವಿ ಮೈನಸ್ 80 ಐತಿ. ಏನೈತಿ ವಿ ಮೈನಸ್ 80 ಐತಿ. ಇದು ಇಷ್ಟೇ ಟರ್ಮ್ ನೋಡ್ಕೊನೇನು ವಿ ಮೈನಸ್ 80 ಐತಿ. ವಿ ಒಳಗಡೆ 80 ಟರ್ಮ್ ಮೈನಸ್ ಆಗುತ್ತದೆ ಇಲ್ಲಿ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ನೆನ್ಪಿಡ್ಬೇಕದನ್ನ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂದ್ರೆ ಏನು? ಓನ್ಲಿ ವಿ ಕ್ಯಾನ್ ಸಬ್ಟ್ರಾಕ್ಟ್ ಆರ್ ಆ್ಯಡ್ ದ ಟೂ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಸೇಮ್ ಇನ್ ಡೈಮೆನ್ಷನ್ಸ್. ನೋಡು ವಿ ಒಳಗಡೆ ಮೈನಸ್ 80 ಆಗುತ್ತೆ, ಸಬ್ಟ್ರಾಕ್ಟ್ ಆಗ್ತದೆ 80 ಟರ್ಮ್. ಅಂದರೆ 80 ಟರ್ಮ್ ಮತ್ತು ವಿ ಟರ್ಮ್ ಎರಡು ಡಿ ಎಮ್ ಎಫ್ ಏನಿರ್ತೈತಿ ಸೇಮ್ ಇರ್ತೈತಿ ಸರ್. ಸೊ ಡಿ ಎಮ್ ಎಫ್ ಆಫ್ ವಿ ಈಸ್ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ 80 ಏನಿರ್ತದ 80. ಹೌದಾ? ಸೇಮ್ ಇರ್ತೈತಿ. ಸೊ ಕ್ಯಾಲ್ಕುಲೇಟ್ ಮಾಡಿಲಿ. ವಿ ಅಂದರೆ ವಿ ಡಿ ಎಮ್ ಎಫ್ ಏನ್ಲೆ ಎಲ್ ಟಿ ಟು ದ ಪವರ್ ಮೈನಸ್ 1 ಎಲ್ ಟಿ ಟು ದ ಪವರ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಡಿ ಎಮ್ ಎಫ್ ಆಫ್ 80. ಸೊ ಎ ಐತಿ, ಎ ಹಾಗೆ ಬರ್ಕೋ, ಎದೇ ಬೇಕಲ್ಲ ನಿನಗೆ. ಸೊ ಎದೇ ಬೇಕಲ್ಲ. ಸೊ ಟಿ ಇದು ಡಿ ಎಮ್ ಎಫ್ ಏನಪ್ಪಿ ಟಿ ಇದು ಡಿ ಎಮ್ ಎಫ್ ಏನು ಟಿ. ಸೊ ಇಲ್ಲಿ ಟಿ ಟು ದ ಪವರ್ 1 ಐತಿ, ಇದನ್ನ ಈಸ್ ಈಕ್ವಲ್ಸ್ ಕೊಡ್ತೊಂಬ ಟಿ ಟು ದ ಪವರ್ ಮೈನಸ್ 1 ಆಯಿತು. ಸೊ ಎ ಈಸ್ ಈಕ್ವಲ್ಸ್ ಟು ಈ ಕಡೆ ಆಲ್ರೆಡಿ ಏನೈತಿ ಎಲ್ ಟಿ ಟು ದ ಪವರ್ ಮೈನಸ್ 1 ಐತಿ. ಈ ಟಿ ಟು ದ ಪವರ್ ಈಸ್ ಈಕ್ವಲ್ಸ್ ಈ ಕಡೆ ಬಂದ್ರೆ ಟಿ ಟು ದ ಪವರ್ ಮೈನಸ್ 1. ಟಿ ಟು ದ ಪವರ್ ಮೈನಸ್ 1 ಟಿ ಟು ದ ಪವರ್ ಮೈನಸ್ 1 ಎಷ್ಟಪ್ಪಿ ಟಿ ಟು ದ ಪವರ್ ಮೈನಸ್ 2 ಎಷ್ಟಾಯಿತು ಟಿ ಟು ದ ಪವರ್ ಮೈನಸ್ 2. ಇನ್ ದಿಸ್ ವೇ ವಿ ಹ್ಯಾವ್ ಟು ಐಡೆಂಟಿಫೈ ಡಿ ಎಮ್ ಎಫ್ ಆಫ್ ಎ. ಡಿ ಎಮ್ ಎಫ್ ಆಫ್ ಎ ಸಿಕ್ತು ನನಗೆ. ನೆಕ್ಸ್ಟ್ ಏನು ಬೇಕೀಗ ಬಿ ಬೇಕು. ಬಿಫೋರ್ ಗೋಯಿಂಗ್ ಟು ದ ಬಿ ಪ್ಲಸ್ ಫಸ್ಟ್ ಸಿ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಮ್ಮ. ಇಲ್ಲೊಳ್ಳೆ ಟಿ ಮತ್ತು ಸಿ ಎರಡು ಆ್ಯಡ್ ಆಗತ್ತವೆ. ಇಲ್ಲಿ ನೋಡು ಟಿ ಮತ್ತು ಸಿ ಎರಡು ಆ್ಯಡ್ ಆಗತ್ತವೆ. ಇಷ್ಟೇ ಟರ್ಮ್ ಅಬ್ಸರ್ವ್ ಮಾಡು. ಟಿ ಮತ್ತು ಸಿ ಎರಡು ಆ್ಯಡ್ ಆಗತ್ತವೆ. ಎರಡು ಆ್ಯಡ್ ಆಗತ್ತವಪ್ಪ ಅಂದ್ರೆ ಎಡಿಷನ್ ಆಗುತ್ತವಪ್ಪ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಎರಡದು ಡಿ ಎಮ್ ಎಫ್ ಸೇಮ್ ಇರ್ತೈತಾ? ಏನಿರ್ತದ ಸೇಮ್ ಇರ್ತೈತಿ. ಸೊ ಎರಡರದು ಡಿ ಎಮ್ ಎಫ್ ಸೇಮ್ ಇರ್ತೈತಪ್ಪ ಅಂತಂದ್ರೆ ಬರ್ಕೊಂಬಿಡ ಇಲ್ಲಿ. ಅಕಾರ್ಡಿಂಗ್ ಟು ದಿಸ್ ಒನ್ ಡಿ ಎಮ್ ಎಫ್ ಆಫ್ ಟಿ ಈಸ್ ಸೇಮ್ ಆಸ್ ದ ಡಿ ಎಮ್ ಎಫ್ ಆಫ್ ಸಿ. ಡಿ ಎಮ್ ಎಫ್ ಆಫ್ ಟಿ ಈಸ್ ಈಕ್ವಲ್ಸ್ ಟು ಡಿ ಎಮ್ ಎಫ್ ಆಫ್ ಸಿ. ಡಿ ಎಮ್ ಎಫ್ ಆಫ್ ಟಿ ಈಸ್ ಈಕ್ವಲ್ಸ್ ಟು ಡಿ ಎಮ್ ಎಫ್ ಆಫ್ ಸಿ. ಡಿ ಎಮ್ ಎಫ್ ಆಫ್ ಟಿ ಬರೀ ದಟ್ ಈಸ್ ಕ್ಯಾಪಿಟಲ್ ಟಿ. ಸೊ ಈಸ್ ಈಕ್ವಲ್ಸ್ ಟು ಸಿ. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಸಿ. ಸಿ ಇದು ಗೊತ್ತಾಯ್ತು, ಎದು ಗೊತ್ತಾಯ್ತು, ಸಿ ಇದು ಗೊತ್ತಾಯ್ತು. ನೆಕ್ಸ್ಟ್ ಯಾವ ಟರ್ಮು ಬಿ ಟರ್ಮ್ ಇಲ್ಲೈತೆ ನೋಡಿ. ಈಗ ಇಲ್ಲಿ ವಿ ಟರ್ಮ್ ಇದು 80 ಇಲ್ಲ ಅಂತ ಬಿಟ್ಬಿಡಪ್ಪ, ಇದು ಇಲ್ಲ ನಿನಗೆ ಕಾಣಾಗ್ತಿಲ್ಲ. ಈಗ ನನಗೆ ಉಳಿದಿದ್ದೇನು ವಿ ಟರ್ಮ್ ಒಳಗಡೆ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ ಸಿ ಟರ್ಮ್ ಏನಾಗ್ತದಪ್ಪಿ ಮೈನಸ್ ಆಗತ್ತದ. ಏನಾಗ್ತದ ಮೈನಸ್ ಆಗತ್ತದ. ಸೊ ಮೈನಸ್ ಆಗತ್ತದಪ್ಪ ಅಂದ್ರೆ ವಿ ಟರ್ಮ್ದು ಮತ್ತು ಬಿ ಬೈ ಟಿ ಪ್ಲಸ್ ಸಿ ಟರ್ಮ್ದು ಎರಡದು ಡಿ ಎಮ್ ಎಫ್ ಸೇಮ್ ಇರ್ತೈತೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಏನು ಉಳಿತು ಇದಿಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಬಿಡು. ಇಷ್ಟು ಟರ್ಮ್ ಇಲ್ಲ. ಈಗ ಉಳಿದಿದ್ದು ಏನು ಉಳಿತಿನ ಕಡೆ ವಿ ಐತಿ, ನೆಕ್ಸ್ಟ್ ಏನೈತಿ ಮೈನಸ್ ಐತಿ, ನೆಕ್ಸ್ಟ್ ಏನೈತಿ ಬಿ ಐತಿ ಡಿವೈಡೆಡ್ ಬೈ ಏನೈತಿ ಟಿ ಪ್ಲಸ್ ಸಿ ಐತಿ. ಏನೈತಿ ಟಿ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 0 ಐತಿ. ಈಗ ವಿ ಟರ್ಮ್ ಒಳಗಡೆ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ ಸಿ ಟರ್ಮ್ ಮೈನಸ್ ಆಗತ್ತದಪ್ಪ ಅಂದ್ರೆ ಎರಡೂ ಫಿಸಿಕಲ್ ಕ್ವಾಂಟಿಟಿ ಡಿ ಎಮ್ ಎಫ್ ಏನಿರ್ತದ ಸೇಮ್ ಇರ್ತದ. ಸೊ ಬರ್ಕೋಪಿ ಡಿ ಎಮ್ ಎಫ್ ಆಫ್ ವಿ ಈಸ್ ಸೇಮ್ ಆಸ್ ದಿ ಡಿ ಎಮ್ ಎಫ್ ಆಫ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ ಸಿ. ಹೌದಾ? ವೆಲಾಸಿಟಿ ಬರೀ ಏನಾಯಿತು ದಿಸ್ ಈಸ್ ಎಲ್ ಟಿ ಟು ದ ಪವರ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಬಿ ಹೆಂಗೆ ಬರೀ. ನೆಕ್ಸ್ಟ್ ಏನದ ಟಿ ಅದ, ಟಿ ಡಿ ಎಮ್ ಎಫ್ ಏನು ಟಿ ಪ್ಲಸ್ ಸಿ ಡಿ ಎಮ್ ಎಫ್ ಏನು ದಟ್ ಈಸ್ ಆಲ್ಸೋ ಟಿ. ಇಲ್ಲಿ ಮತ್ತೆ ಇಲ್ಲಿ ಟಿ ಪ್ಲಸ್ ಟಿ 2t ಆಗಲ್ಲ, ಟಿನೇ ಅದು. ಟಿ ಮೈನಸ್ ಟಿ 0 ಆಗಲ್ಲ, ಟಿನೇ ಅದು. ಕ್ಲಿಯರಾ? ಸಿಂಪಲ್ ಮ್ಯಾಥಮೆಟಿಕ್ಸ್ ಫಾಲೋ ಆಗಲ್ಲ ಇಲ್ಲಿ. ಟಿ ಪ್ಲಸ್ ಟಿ ಅಂದ್ರೆ ಸರ್ 2t ಆಗ್ತದೆ ಸರ್. ಸರ್ ಟಿ ಮೈನಸ್ ಟಿ ಅಂದ್ರೆ 0 ಆಗ್ತದೆ ಸರ್. ಹಾಗಾಗಲ್ಲ. ಟಿ ಪ್ಲಸ್ ಟಿ ಅಂದ್ರೂ ಟಿ, ಟಿ ಮೈನಸ್ ಟಿ ಅಂದ್ರೂ ಟಿನೇ. ಕ್ಲಿಯರಾ? ಇದು ಏನು ಟರ್ಮ್ ಆಯ್ತಪ್ಪಿ ಟಿ ಟರ್ಮ್ ಆಯಿತು. ಎಲ್ ಟಿ ಟು ದ ಪವರ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಬಿ ಡಿವೈಡೆಡ್ ಬೈ ಟಿ. ಹೌದಾ? ಈಗ ನೆಕ್ಸ್ಟು ನಿನಗೆ ಬಿ ಬೇಕಂದ್ರೆ ಟಿ ಟರ್ಮ್ ಈ ಕಡೆ ಕಳಿಸಿಬಿಡು, ಈ ಕಡೆ ಮಲ್ಟಿಪ್ಲೈ ಆಗ್ತದೆ ಅದು. ಸೊ ಬಿ ಈಸ್ ಈಕ್ವಲ್ಸ್ ಟು ಈ ಕಡೆ ಏನೈತಿ ಎಲ್ ಟಿ ಟು ದ ಪವರ್ ಮೈನಸ್ 1. ಸೊ ಇಂಟು ಏನಾಯಿತು ಇದು ಈ ಕಡೆ ಬಂದರೆ ಟಿ ಆಯಿತು. ಟಿ ಟು ದ ಪವರ್ ಮೈನಸ್ 1 ಟಿ ಟು ದ ಪವರ್ ಪ್ಲಸ್ 1 ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ರಿಮೈನಿಂಗ್ ಇಯರ್ ಓನ್ಲಿ ಎಲ್. ಎಲ್ ಅಷ್ಟೇ ಉಳಿತು. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಬಿ. ಯಾವುದ್ರದ ಡಿ ಎಮ್ ಎಫು ಬಿದ ಡಿ ಎಮ್ ಎಫ್. ಕ್ಲಿಯರಾ? ಕ್ಲಿಯರ್ ಅಪ್ಪಿ? ನೆಕ್ಸ್ಟ್ ಕ್ವಶನ್ ನಂಬರ್ 4.
ನೋಟ್ ಮಾಡ್ಕೊಳಕತ್ತಿ ಅಂತ ಅನ್ಕೊಂಡಿನಪ್ಪಿ. ವಿ ಹ್ಯಾವ್ ಮೆನಿ ಕ್ವಶನ್ಸ್ ಭಾಳ ಅದಾವು, ನೋಟ್ ಮಾಡ್ಕೊತ ಹೋಗು. ಕ್ಲಿಯರ್ ಪಿ. ಆ್ಯಂಡ್ ನಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಥಿಯರಿ ಕಾನ್ಸೆಪ್ಟ್ ಅಲ್ಲ, ಮೇನ್ಲಿ ವಿ ಆರ್ ಫೋಕಸಿಂಗ್ ಆನ್ ನೀಟ್ JEE KSET. ನೀಟ್ JEE KSET ಮೇಲೆ ಫೋಕಸ್ ಮಾಡಕತ್ತೀವಿ. ಓಕೆ, ಕ್ಲಿಯರ್ ಪಿ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಆಗೈತಲ್ಲ, 4. ಕ್ವಶನ್ ನಂಬರ್ 4 ಏನೈತೆ? ಕ್ವಶನ್ ನಂಬರ್ 4 ದಟ್ ಈಸ್ ಮ್ಯೂ ಈಸ್ ಈಕ್ವಲ್ಸ್ ಟು A ಪ್ಲಸ್ B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್. ಕರೆಕ್ಟಾ? ಇಲ್ಲೇನು ಮ್ಯೂ ಐತಲ್ಲ ಪಿ, ಮ್ಯೂ ಮೀನ್ಸ್ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸಮ್ ಫಿಸಿಕಲ್ ಕಾನ್ಸ್ಟೆಂಟ್ಸ್ ಒಳಗಡೆ DMF ನಾವು ಡಿಸ್ಕಸ್ ಮಾಡೀವಿ. ಸರ್ಚ್ ಮಾಡಿರಿ, ಪ್ರದೀಪ್ ಗೌಡ 09 DMF 2 ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ವಿಡಿಯೋ ಬರ್ತೈತಿ. ಅದರೊಳಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಟು DMF ಬರ್ದೀವಿ ನಾವು. ಇದೇನ್ಲೇ? ಡೈಮೆನ್ಷನ್ಲೆಸ್ ಇದು. ಕ್ವಶನ್ ಏನಪ್ಪ ಅಂದ್ರೆ ಕ್ಯಾಲ್ಕ್ಯುಲೇಟ್ ದ DMF ಆಫ್ ಲ್ಯಾಂಬ್ಡಾ DMF ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳ್ಯಾರ ಅವ್ರು. ಓಕೆ, ಕ್ಯಾಲ್ಕುಲೇಟ್ ಮಾಡೋಮಪ್ಪಿ. ಈಗ ಇದು RHS ಟರ್ಮ್ ಐತಲ್ಲ ಪಿ, RHS ಟರ್ಮ್ನ ಈಸ್ ಈಕ್ವಲ್ಸ್ ಟು ಈ ಕಡೆ ತೊಗೊಂಬ, LHS ಟರ್ಮ್ ಕಡೆ ತೊಗೊಂಬ. ಸೊ ಈ ಕಡೆ ಆಲ್ರೆಡಿ ಏನೈತಿ? ಮ್ಯೂ ಐತಿ. ಈ ಟರ್ಮ್ ಈ ಕಡೆ ಬಂದ್ರೆ ಮೈನಸ್ ಆಯಿತು, ಇದನ್ನು ಈ ಕಡೆ ಬಂದ್ರೆ ಮೈನಸ್ ಆಯಿತು. B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 0. ನನಗೆ ಏನಂತರೂ ಬೇಕಾಗಿಲ್ಲ, ಸೊ ನೆಗ್ಲೆಕ್ಟ್ ಮಾಡಿಬಿಡು. ಉಳಿದಿದ್ದೇನು ಉಳಿತು? ಮ್ಯೂ ಮೈನಸ್ B ಬೈ ಲ್ಯಾಂಬ್ಡಾ ಸ್ಕ್ವೇರ್ ಐತಿ. ಮ್ಯೂ ಮೈನಸ್ B ಬೈ ಲ್ಯಾಂಬ್ಡಾ ಸ್ಕ್ವೇರ್ ಐತಿ. ಮ್ಯೂ ಮೈನಸ್ B ಬೈ ಲ್ಯಾಂಬ್ಡಾ ಸ್ಕ್ವೇರ್ ಐತಪ್ಪ ಅಂದ್ರೆ ಮ್ಯೂ ಒಳಗಡೆ B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್ ಸಬ್ಟ್ರಾಕ್ಟ್ ಆಗತ್ತದ. ಸೊ ಸಬ್ಟ್ರಾಕ್ಟ್ ಆಗತ್ತದಪ್ಪ, DMF ಸೇಮ್ ಇರ್ತದೆ ಎರಡರದು. ಹೌದು ಸರ್ ಕರೆಕ್ಟ್ ಪಿ. DMF ಆಫ್ ಮ್ಯೂ ಇಟ್ ಈಸ್ ಸೇಮ್ ಆಸ್ DMF ಆಫ್ B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್ ಅಪ್ಪಿ. B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್, ಕರೆಕ್ಟಾ? B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್. 1 ಮಿನಿಟ್ ಅಪ್ಪಿ, ಯಾವುದೇ ಕಾಲ್ ಬಂದಂಗೆ ಆಯಿತು. 1 ಸೆಕೆಂಡ್, ಐ ವಿಲ್ ಸಿ. ಓಕೆ, ಏನು ಕಾಲ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿಲಿ, ಎರಡರದ್ದು DMF ಸೇಮ್ ಐತಿ. DMF ಆಫ್ ಮ್ಯೂ ಏನೈತೆ ಬಿ ಸರ್? ಡೈಮೆನ್ಷನ್ಲೆಸ್ ಸರ್. ಏನೈತಿದು? ಡೈಮೆನ್ಷನ್ಲೆಸ್. ಸೊ m ಟು ದ ಪವರ್ 0, L ಟು ದ ಪವರ್ 0, T ಟು ದ ಪವರ್ 0 ಈಸ್ ಈಕ್ವಲ್ಸ್ ಟು B ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಕ್ವೇರ್. ನಿನಗೆ ಯಾವ್ದ್ರದ್ದು ಬೇಕೀಗ? ಲ್ಯಾಂಬ್ಡಾದ್ ಬೇಕು, ಕರೆಕ್ಟಾ? ಆ್ಯಕ್ಚುಲಿ ಲ್ಯಾಂಬ್ಡಾದ್ ಬೇಡ ನನಗೆ, Bದು ಬೇಕು. Bದು ಐಡೆಂಟಿಫೈ ಮಾಡ್ಕೊಳಮ್. ಯಾವುದ್ರದ್ಲೆ? Bದು ಐಡೆಂಟಿಫೈ ಮಾಡ್ಕೊಳಮ್. Bದು ಐಡೆಂಟಿಫಿಕೇಶನ್ ಮಾಡ್ಕೊಳಮ್. ಓಕೆ, ಈಗ ಲ್ಯಾಂಬ್ಡಾ ಅಂದ್ರೆ ನೆನಪಿ, ದಟ್ ಈಸ್ ವೇವ್ ಲೆಂತ್. ಲ್ಯಾಂಬ್ಡಾ ಮೀನ್ಸ್ ವೇವ್ ಲೆಂತ್. ಆಲ್ರೆಡಿ ಡಿಸ್ಕಸ್ ಮಾಡೀವಿ. ವೇವ್ ಲೆಂತ್ SI ಯೂನಿಟ್ ಏನಪ್ಪಿ? ದಟ್ ಈಸ್ ಮೀಟರ್. SI ಯೂನಿಟ್ DMF ಏನಾಗ್ತದ? L ಆಗ್ತದೆ. ಏನಾಗ್ತದಪ್ಪಿ? L ಆಗ್ತೈತಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈ ಕಡೆ ತೊಂಬ, ಏನಾಯಿತು? L ಆಯಿತು. ಇದೆಲ್ಲ ಏನೂ ಇಲ್ಲ, 0 ಅಂದಂಗೆ ಅದು, ಏನೂ ಇಲ್ಲ ಅದು. ಸೊ ದಿಸ್ ಈಸ್ B. ಇಲ್ಲಿ ಪವರ್ 2 ಐತಲ್ಲ, ಸೊ L ಟು ದ ಪವರ್ 2. ದಿಸ್ ಈಸ್ ದ DMF ಆಫ್ B. ಇದು Bದು DMF ಅಪ್ಪಿ. ಕ್ಲಿಯರ್ ಅಪ್ಪಿ? ನೆಕ್ಸ್ಟು ವಿ ಹ್ಯಾವ್ ಕ್ವಶನ್ ನಂಬರ್ 5. F ಈಸ್ ಈಕ್ವಲ್ಸ್ ಟು ಆಲ್ಫಾ T ಸ್ಕ್ವೇರ್ ಪ್ಲಸ್ ಬೀಟಾ T. The question is calculate the DMF. Try ಮಾಡಿ ಹಂಗೆ ನನ್ನ ಜೊತೆ ಅಪ್ಪಿ, ಆಲ್ಫಾ ಆ್ಯಂಡ್ ಬೀಟಾ. DMF ಆಫ್ ಆಲ್ಫಾ ಆ್ಯಂಡ್ ಬೀಟಾ ಬೇಕು ನನಗೆ. ಟೈಮ್ ಅಂದ್ರೆ ಟೈಮು ಮತ್ತು F ಯೂಶುವಲ್ ಮೀನಿಂಗ್ಸು. F ಅಂದ್ರೆ ಫೋರ್ಸು. ನೆಕ್ಸ್ಟ್ T ಅಂದ್ರೆ ಏನಪ್ಪಿ? ದಟ್ ಈಸ್ ಟೈಮ್. T ಅಂದ್ರೆ ಏನು? ಟೈಮ್. RHS ಟರ್ಮ್ನ ಈಸ್ ಈಕ್ವಲ್ಸ್ ಟು ಈ ಕಡೆ ತೊಂಬ, LHS ಕಡೆ ತೊಂಬ. ಏನಾಯಿತು? F ಮೈನಸ್ ಆಲ್ಫಾ T ಸ್ಕ್ವೇರ್ ಪ್ಲಸ್ ಬೀಟಾ. ಮೈನಸ್ ಆಯ್ತಲ್ಲ, ಇದನ್ನು ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತದಪ್ಪ, ಏನು ಪ್ರಾಬ್ಲಮ್ ಆಗಲ್ಲ. ಬೀಟಾ T ಈಸ್ ಈಕ್ವಲ್ಸ್ ಟು 0 ಆಯಿತು. F ಟರ್ಮ್ ಒಳಗಡೆ ಆಲ್ಫಾ T ಸ್ಕ್ವೇರ್ ಮೈನಸ್ ಆಗತ್ತದಪ್ಪ ಅಂದ್ರೆ ಇವೆರಡರದ್ದು ಡೈಮೆನ್ಷನ್ಸ್ ಏನಿರ್ತೈತಿ? ಸೇಮ್ ಇರ್ತದೆ. ತಗೋ, DMF ಆಫ್ F ಈಸ್ ಸೇಮ್ ಆಸ್ DMF ಆಫ್ ಆಲ್ಫಾ T ಸ್ಕ್ವೇರ್. ಕರೆಕ್ಟಾ? ಲೆಟ್ಸ್ ಸಿ ಹಿಯರ್. DMF ಆಫ್ ಫೋರ್ಸ್ ಏನೈತಪ್ಪಿ? ಕಂಪಲ್ಸರಿ ಗೊತ್ತಿರ್ಬೇಕು ನನಗೆ. MLT ಟು ದ ಪವರ್ -2 ಈಸ್ ಈಕ್ವಲ್ಸ್ ಟು ಆಲ್ಫಾದ್ ಗೊತ್ತಿಲ್ಲ, ಆಲ್ಫಾದೇ ಬೇಕು ನನಗೆ. ಇದೇನಾಯಿತು? T ಟು ದ ಪವರ್ +2 ಆಯಿತು.
ಈ ಟಿ ಟು ದ ಪವರ್ ಪ್ಲಸ್ ಟು ಈಸ್ ಈಕ್ವಲ್ಸ್ ಟು ಈ ಕಡೆ ಬಂದರೆ ಏನಾಯಿತು ಟಿ ಟು ದ ಪವರ್ ಮೈನಸ್ ಟು ಆಯಿತು. ಸೊ ಎಮ್ ಎಲ್ ಟಿ ಟು ದ ಪವರ್ ಮೈನಸ್ ಟು ಅದು ಈ ಕಡೆ ಬರ್ತಂದ್ರೆ ಅದನ್ನು ಟಿ ಟು ದ ಪವರ್ ಮೈನಸ್ ಟು ಈಸ್ ಈಕ್ವಲ್ಸ್ ಟು ಆಲ್ಫಾ. ಈಸ್ ಈಕ್ವಲ್ಸ್ ಟು ಏನಾಯ್ತಪ್ಪಿ ಆಲ್ಫಾ ಆಯಿತು. ಇಲ್ಲಿ ಟಿ ಟು ದ ಪವರ್ ಮೈನಸ್ ಟು, ಇಲ್ಲಿ ಟಿ ಟು ದ ಪವರ್ ಮೈನಸ್ ಟು, ಟಿ ಟು ದ ಪವರ್ ಮೈನಸ್ 4. ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 4 ಈಸ್ ಈಕ್ವಲ್ಸ್ ಟು ಆಲ್ಫಾ. ಈಸ್ ಈಕ್ವಲ್ಸ್ ಟು ಆಲ್ಫಾ ಆಯಿತು. ಇದೇನಪ್ಪ ಅಂದರೆ ಡಿ ಎಮ್ ಎಫ್ ಯಾವುದ್ರದ್ದು ಆಲ್ಫಾ. ನೆಕ್ಸ್ಟ್ ಯಾವ್ದ್ರದ್ದು ಬೇಕು ಬೀಟಾದ ಬೇಕು. ಯಾವ್ದ್ರದ್ದು ಬೇಕು ಬೀಟಾದ ಬೇಕು. ಕ್ಲಿಯರಾ? ನೆಕ್ಸ್ಟ್ ಯಾವ್ದ್ರದ್ದು ಬೇಕು ಬೀಟಾದ ಬೇಕು. ಬೀಟಾದ ಏನಾಗ್ತದೆ ನೋಡ್ಕೊಂಬಿಡೋಣ. ಕ್ಲಿಯರ್ ಅಪ್ಪಿ? ಇದೇ ಇಕ್ವೇಷನ್ಸ್ ತಗೋ. ಇವಾಗ ಈ ಟರ್ಮ್ ಕಂಪ್ಲೀಟ್ ಆಯಿತು, ಇದು ಇಲ್ಲ ಅಂತ ತಿಳ್ಕೊ. ಉಳಿದಿದ್ದೇನು ಉಳಿತು ಎಫ್ ಮೈನಸ್ ಬೀಟಾ ಟಿ ಉಳಿದಿತ್ತು. ಉಳಿದಿದ್ದೇನು ಉಳಿತು ನನಗೆ ಎಫ್ ಮೈನಸ್ ಬೀಟಾ ಟಿ ಈಸ್ ಈಕ್ವಲ್ಸ್ ಟು 0 ಉಳಿತು. ಎಫ್ ಟರ್ಮ್ ಒಳಗಡೆ ಬೀಟಾ ಟಿ ಮೈನಸ್ ಆಗತ್ತದಪ್ಪ ಅಂತಂದ್ರೆ ಎರಡದು ಡಿ ಎಮ್ ಎಫ್ ಏನಿರ್ತದೆ ಸೇಮ್ ಇರ್ತದೆ ಸರ್. ಎರಡದು ಡಿ ಎಮ್ ಎಫ್ ಏನಿರ್ತೈತಿ ಸೇಮ್ ಇರ್ತೈತೆ. ಸೊ ಸೇಮ್ ಇರ್ತೈತಪ್ಪ ಅಂದ್ರೆ ಬರೀ ಇಲ್ಲಿ ಡಿ ಎಮ್ ಎಫ್ ಆಫ್ ಎಫ್ ಈಸ್ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ ಬೀಟಾ ಟಿ. ಬರೀ ಎಫ್ ಇನ್ ಡಿ ಎಮ್ ಎಫ್ ಬರೀ ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 2 ಈಸ್ ಈಕ್ವಲ್ಸ್ ಟು ಬೀಟಾ ಐತಿ ಆ್ಯಂಡ್ ಈ ಕಡೆ ಟಿ ಐತಿ. ಸೊ ಟೈಮ್ದು ಡೈಮೆನ್ಷನ್ಸ್ ಏನಪ್ಪಿ ಟಿ. ಈ ಟಿ ಟು ದ ಪವರ್ 1 ಐತಿ ಇಲ್ಲಿ. ಸೊ ಟಿ ಟು ದ ಪವರ್ ಈಸ್ ಈಕ್ವಲ್ಸ್ ಟು 1, ಟಿ ಟು ದ ಪವರ್ ಈಸ್ ಈಕ್ವಲ್ಸ್ ಟು ಈ ಕಡೆ ಬಂದರೆ ಏನಾಯಿತು ಟಿ ಟು ದ ಪವರ್ ಮೈನಸ್ 1 ಆಯಿತು. ಸೊ ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 1, ಸೊ ಟಿ ಟು ದ ಪವರ್ ಮೈನಸ್ 1 ದಿಸ್ ಈಸ್ ಈಕ್ವಲ್ಸ್ ಟು ಬೀಟಾ. ಇಲ್ಲಿ ಟಿ ಟು ದ ಪವರ್ ಮೈನಸ್ 2 ಐತಿ, ಟಿ ಟು ದ ಪವರ್ ಮೈನಸ್ 1 ಐತಿ. ಎಷ್ಟಾಯಿತು ಟಿ ಟು ದ ಪವರ್ ಮೈನಸ್ 3. ಸೊ ಬೀಟಾ ಈಸ್ ಈಕ್ವಲ್ಸ್ ಟು ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 3. ದಿಸ್ ಈಸ್ ದ ಡಿ ಎಮ್ ಎಫ್ ಆಫ್ ಬೀಟಾ. ಆಲ್ಫಾ ಮತ್ತು ಬೀಟಾ ಅದು ಗೊತ್ತಾಯ್ತು ನನಗೆ. ಕ್ಲಿಯರಾ? ನೆಕ್ಸ್ಟ್ ವಿ ಹ್ಯಾವ್ ಕ್ವಶನ್ ನಂಬರ್ 6. ಫಾಸ್ಟಾಗಿ ನೋಟ್ ಮಾಡ್ಕೊಳಕತ್ತಿ ಅಂತ ಅನ್ಕೊಂಡಿನಿ ನಾನು. ಕ್ಲಿಯರ್ ಅಪ್ಪಿ? ಬಿಕಾಸ್ ವಿ ಹ್ಯಾವ್ ಮೋರ್ ಕ್ವಶನ್ಸ್ ಹಿಯರ್ ಟು ಡಿಸ್ಕಸ್. ಭಾಳ ಕ್ವಶನ್ಸ್ ಅದಾವು, very interesting questions ಅದಾವಪ್ಪಿ. and this is very helpful for your bright future. So keep watching. This is your beautiful channel Pradeep Gowda 09. Question number ಎಷ್ಟಲ್ಲೇ ಮರ್ತನಲ್ಲೋ ಮರ್ತೆ. ಬೇಡ ಡಾಟ್ ಒಂದು ನಾರ್ಮಲ್ ನಂಬರ್ ತೊಗೊಂಬಿಡು. ಸೊ ಮಿಸ್ಟೇಕ್ ಆಗಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಹಿಂಗ್ಯಾಕದ ನೀವು ಹುಚ್ಚುಳ ಮಗ ಅಂತ ಅನ್ಕೋಬೇಡ್ರಪ್ಪಿ. ಸ್ವಲ್ಪ ಅವಾಗ ಫಿಸಿಕ್ಸ್ ಹೇಳೋರಿಗೆ ಸ್ವಲ್ಪ ನೆನಪಿನ ಶಕ್ತಿ ಜಾಸ್ತಿ ಇರ್ತೈತೆ. ನನಗೂ ಜಾಸ್ತಿ ಐತೆ ನೆನಪಿನ ಶಕ್ತಿ. ಎಲ್ಲರಿಗೂ ನೆನಪಿನ ಶಕ್ತಿ ಜಾಸ್ತಿ ಇದ್ರೆ ನನಗೆ ಮರುವಿನ ಶಕ್ತಿ ಜಾಸ್ತಿ ಐತಿ. ಸ್ವಲ್ಪ ಡಿಫ್ರೆಂಟ್ ಅದೀನಿ ನಾನು. ಎಲ್ಲರ ಗತಿ ಸೇಮ್ ಇರೋ ಜನ ಚೇಂಜ್ ಕೇಳ್ತಾರಲ್ಲ, ಸೊ ಡಿಫ್ರೆಂಟ್ ಅದೀನಿ. ಸೊ ಇನ್ನೊಂದು ಇಕ್ವೇಷನ್ ಐತಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ಕಾಸ್ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್. ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್. ನನ್ನ ಕ್ವಶನ್ ಏನಪ್ಪ ಅಂದ್ರೆ ಕ್ಯಾಲ್ಕ್ಯುಲೇಟ್ ದ ಡಿ ಎಮ್ ಎಫ್ ಆಫ್ ಒಮೆಗಾ. ಕ್ವಶನ್ ಏನು ಡಿ ಎಮ್ ಎಫ್ ಆಫ್ ಒಮೆಗಾ ಕ್ಯಾಲ್ಕುಲೇಟ್ ಮಾಡು. ಡಿ ಎಮ್ ಎಫ್ ಆಫ್ ಒಮೆಗಾ ಕ್ಯಾಲ್ಕುಲೇಟ್ ಮಾಡಪ್ಪಿ. ಸೊ ಈಸ್ ಈಕ್ವಲ್ಸ್ ಟು ಇಲ್ಲಿ ನೋಡಪ್ಪಿ ಒಮೆಗಾದ ಅಷ್ಟೇ ಬೇಕಲ್ಲ, ಅಂದರೆ ಈ ಟರ್ಮ್ ಅಷ್ಟೇ ನೋಡಿ ನೀನು. ಒಮೆಗಾದ ಅಷ್ಟೇ ಬೇಕಲ್ಲ. ಸೊ ಈ ಟರ್ಮ್ ಇದಲ್ಲ, ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತದಪ್ಪಿ. ಸೊ ಒಮೆಗಾ ಟಿ ಅಲ್ಲ, ಏನದು ಒಮೆಗಾ ಟಿ. ಕ್ಲಿಯರ್ ಅಪ್ಪಿ? ಒಮೆಗಾ ಟಿ ಅಷ್ಟೇ ಬೇಕು ನನಗೆ. ಸೊ ಈ ಕಡೆ ಟರ್ನ್ ಅಷ್ಟೇ ಅಬ್ಸರ್ವ್ ಮಾಡು. ಕಾಸ್ ತೀಟಾ ಆಯ್ತದ. ಕಾಸ್ ತೀಟಾ ಜಾಗದಾಗ ಏನೈತಿ ನನಗೆ ತೀಟಾ ಪ್ಲೇಸ್ನಾಗ ಏನೈತಿ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಐತಿ. ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಐತಿ. ಈ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ತೀಟಾ ಜಾಗದಾಗ ಐತಿ. ಅಂದರೆ ತೀಟಾ ಅಂದರೆ ಏನು? ತೀಟಾ ಮೀನ್ಸ್ ದಟ್ ಈಸ್ ಆ್ಯಂಗಲ್. ಆ್ಯಂಗಲ್ ಡೈಮೆನ್ಷನ್ಲೆಸ್ ಅಪ್ಪ. ಆಲ್ವೇಸ್ ನೆನ್ಪಿಟ್ಕೋಬೇಕು ನೀನು. ಪ್ಲೇನ್ ಆ್ಯಂಗಲ್, ಸಾಲಿಡ್ ಆ್ಯಂಗಲ್ ಆರ್ ಹ್ಯಾವಿಂಗ್ ದ ಯೂನಿಟ್ಸ್ ಬಟ್ ನಾಟ್ ಹ್ಯಾವಿಂಗ್ ದ ಡಿ ಎಮ್ ಎಫ್. ಡೈಮೆನ್ಷನ್ಸ್ ಇರಲ್ಲ. ಡೈಮೆನ್ಷನಲ್ಸ್ ಕ್ವಾಂಟಿಟೀಸ್ ಇವು. ಅಂದರೆ ಇದೇನೈತ್ಲೆ ಆ್ಯಂಗಲ್ ಅಂದ್ರೆ ಏನು ಡೈಮೆನ್ಷನ್ಲೆಸ್ ಇವು. ಥೀಟಾ ಅಂದ್ರೇನು ಡೈಮೆನ್ಷನ್ಲೆಸ್. ಅಂದರೆ ಥೀಟಾ ಪ್ಲೇಸ್ನ ಈ ಟರ್ಮ್ ಐತಂದ್ರೆ ಇದನ್ನೂ ಏನಾಯಿತು ದಿಸ್ ಇಸ್ ಆಲ್ಸೋ ಡೈಮೆನ್ಷನ್ಲೆಸ್. ಅದನ್ನು ಏನಾಯ್ತು ಪಿ ಡೈಮೆನ್ಷನ್ಲೆಸ್ ಆಯಿತು. ಏನಾಯ್ತದು ಡೈಮೆನ್ಷನ್ಲೆಸ್ ಆಯಿತು. ಸೊ ಡೈಮೆನ್ಷನ್ಲೆಸ್ ಆಯ್ತಪ್ಪ ಅಂದ್ರೆ ಬರ್ಕೋ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಡೈಮೆನ್ಷನ್ಲೆಸ್. ಅಂದರೆ ಏನಾಯಿತು ಎಮ್ ಟು ದ ಪವರ್ 0, ಎಲ್ ಟು ದ ಪವರ್ 0, ಟಿ ಟು ದ ಪವರ್ 0 ಆಯಿತು. ಕ್ಲಿಯರಾ? ಈಗ ನೋಡಪ್ಪಿ ಈ ಕೆ ಎಕ್ಸ್ ಆ ಕಡೆ ತೊಗೊಂಬಿಡು. ಇಲ್ಲೇನು ಕೆ ಐತಲ್ಲಪ್ಪಿ ಕೆ ಮೀನ್ಸ್ ದಟ್ ಈಸ್ ಕಾನ್ಸ್ಟೆಂಟ್. ಏನಂತಗೋ ಕಾನ್ಸ್ಟೆಂಟ್ ಅಂತಗೋ. ಎಕ್ಸ್ ಅಂದ್ರೆ ಏನು ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್.
ಆ್ಯಂಡ್ ಟಿ ಅಂದರೆ ಏನಪ್ಪಿ ದಟ್ ಈಸ್ ಟೈಮ್, ಯೂಶುವಲ್ ಮೀನಿಂಗ್ ಐತೆ ಅದಕ್ಕೆ. ಸೊ ಟೈಮ್. ಈಗ ಈ ಕೆ ಎಕ್ಸ್ ಟರ್ಮ್ ಐತಲ್ಲಪ್ಪಿ ಈಸ್ ಈಕ್ವಲ್ಸ್ ಟು ಆ ಕಡೆ ತೊಗೊಂಬಿಡು. ಹೌದಾ, ಎರಡರದ್ದು ಡಿ ಎಮ್ ಎಫ್ ಸೇಮ್ ಐತಿ. ಇವೆರಡರದ್ದು ಈ ಟರ್ಮು ಮತ್ತು ಈ ಟರ್ಮ್ ಎರಡರದ್ದು ಡಿ ಎಮ್ ಎಫ್ ಏನೈತಿ? ಸೇಮ್ ಐತಿ. ಏನೈತಿ? ಸೇಮ್ ಐತಿ. ಯಾಕೆ ಸೇಮ್ ಐತಪ್ಪಿ? ಬಿಕಾಸ್ ದೀಸ್ ಬೋತ್ ಆರ್ ಆ್ಯಡಿಂಗ್ ಇಯರ್, ಆ್ಯಡ್ ಆಗತ್ತವು. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನಾಗ್ತದ? ಓನ್ಲಿ those physical quantities can add or subtract which are same in dimensions. ಯಾವ ಡೈಮೆನ್ಷನ್ಸ್ನ ಸೇಮ್ ಅದಾವಲ್ಲ ಅವನ್ನಷ್ಟೇ ಆ್ಯಡು ಸಬ್ಟ್ರಾಕ್ಟ್ ಮಾಡ್ಕೋಬೋದು ನಾವು. ಕರೆಕ್ಟಾ? ಸೊ ಇವೆರಡದು ಡಿ ಎಮ್ ಎಫ್ ಏನೈತಿ? ಸೇಮ್ ಐತಿ. ಡಿ ಎಮ್ ಎಫ್ ಆಫ್ ಒಮೆಗಾ ಟಿ ಈ ಸೇಮ್ ಆಸ್ ದಿ ಡಿ ಎಮ್ ಎಫ್ ಆಫ್ ಓವರ್ ಆಲ್ ಕೂಡಿ ಡೈಮೆನ್ಷನ್ಲೆಸ್ ಅದು. ಬಟ್ ಇದ್ರದ್ದು ಡಿ ಎಮ್ ಎಫ್ ಸೇಮ್ ಇರ್ತೈತಿ. ಡಿ ಎಮ್ ಎಫ್ ಆಫ್ ಕೆ ಎಕ್ಸ್, ಡಿ ಎಮ್ ಎಫ್ ಆಫ್ ಕೆ ಎಕ್ಸ್. ಕೆ ಅಂದರೆ ಕಾನ್ಸ್ಟೆಂಟ್ ಅದು. ಇಲ್ಲಿ ಉಮೇಗಾದ ಬೇಕಲ್ಲ ನಿನಗೆ, ಉಮೇಗಾದ ಬೇಕಲ್ಲ. ಸೊ ಉಮೇಗ ಹಾಗೆ ಬರ್ಕೋ, ಉಮೇಗ ಹಾಗೆ ಬರ್ಕೋ. ಟಿ ಅಂದ್ರೇನು? ಟೈಮ್. ಸೊ ಟಿ ಆಯಿತು. ಸೊ ಇದು ಕೆ ಅಂದರೆ ಕಾನ್ಸ್ಟೆಂಟ್, ಬಿಟ್ಬಿಡು ಅದನ್ನು. ಅಂದರೆ ಉಳಿದಿದ್ದೇನು ಉಳಿತಿಲ್ಲಿ? ಎಕ್ಸ್. ಎಕ್ಸ್ ಅಂದ್ರೆ ಏನು? ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಡಿ ಎಮ್ ಎಫ್ ಏನು? ಎಲ್. ಈಗ ನಿನಗೆ ಉಮೇಗಾದ ಬೇಕಾಗಿತ್ತಪ್ಪ ಅಂದರೆ ಟೀನ ಆ ಕಡೆ ಕಳಿಸು. ಈ ಟಿ ಐತಲ್ಲಪಿ, ಈ ಟೀನ ಆ ಕಡೆ ಕಳಿಸು. ಎಲ್ ಟು ದ ಪವರ್ ಟಿ ಟು ದ ಪವರ್ 1 ಐತಿ. ಈಸ್ ಈಕ್ವಲ್ಸ್ ಟು ಆ ಕಡೆ ಹೋತಂದ್ರೆ ಏನಾಯಿತು? ಟಿ ಟು ದ ಪವರ್ -1. ಸೊ ಒಮೆಗಾ ಈಸ್ ಈಕ್ವಲ್ಸ್ ಟು ಈ ಕಡೆ ಆಲ್ರೆಡಿ ಏನೈತಿ? ಎಲ್ ಐತಿ. ಇಲ್ಲಿ ಟಿ ಟು ದ ಪವರ್ +1 ಆ ಕಡೆ ಹೋತಂದ್ರೆ ಏನಾಯ್ತು? ಟಿ ಟು ದ ಪವರ್ -1. ಟಿ ಟು ದ ಪವರ್ -1. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಒಮೆಗಾ. ಒಮೆಗಾ ಅದು ಡಿ ಎಮ್ ಎಫ್ ಅದು. ಕ್ಲಿಯರಾ? ನೆಕ್ಸ್ಟು ವಿ ಹ್ಯಾವ್ ಸಮ್ ವಂಡರ್ಫುಲ್ ಕ್ವಶನ್ಸ್ ಅಪ್ಪಿ. ಇಲ್ಲ ಇಲ್ಲಿ ಕ್ವಶನ್ಸ್ ಅದ. 1 ಸೆಕೆಂಡ್ ಕ್ವಶನ್ಸ್ ತೊಗೊಂಡು ಬರ್ತೀನಿ ನಾನು, ನೋಡೋಮಂತ ಏನಾಗ್ತಾವ ಒಂದು ಕ್ವಶನ್ಸು. ಓಕೆ, ವಿ ಹ್ಯಾವ್ ಆಲ್ರೆಡಿ ಕ್ವಶನ್ಸ್ ತೊಗೊಂಬಂದಿನಪ್ಪಿ. ನಾ ಕ್ವಶನ್ಸ್ ನಿಮ್ಮ ಸಂಬಂಧ ಆಲ್ರೆಡಿ ಬರ್ಕೊಂಬಂದಿನ ಸಪ್ರೇಟಾಗಿ. ಸೊ ಲೆಟ್ ಸಿ ಹಿಯರ್ ಕ್ವಶನ್ಸ್ ಏನಾಗ್ತಾವ ಅಂತ ನೋಡೋಮಪ್ಪಿ. ಓಕೆ, ದಿಸ್ ಇಸ್ 6th ಕ್ವಶನ್. ನೆಕ್ಸ್ಟ್ ವಿ ಹ್ಯಾವ್ 7th ಕ್ವಶನ್ ಇಯರ್. ನಿಮ್ಮ ಸಂಬಂಧ ಸಪ್ರೇಟ್ ಔಟ್ ಮಾಡ್ಕೊಂಬಂದಿನಪ್ಪಿ. ವಿಚ್ ಆರ್ ಆಸ್ಕ್ಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇನ್ ಯುವರ್ ದೀಸ್ 3 ಎಕ್ಸಾಮಿನೇಷನ್ಸ್. ಇವು 3 ಎಕ್ಸಾಮಿನೇಷನ್ಸ್ ಒಳಗಡೆ ಫ್ರೀಕ್ವೆಂಟ್ಲಿ ಏನು ಕ್ವಶನ್ಸ್ ಕೇಳ್ಯಾರಲ್ಲಪ್ಪಿ, ಅದೇ ಕ್ವಶನ್ಸ್ನ ನಾನು ಸಪ್ರೇಟಾಗಿ ಬರ್ಕೊಂಬಂದಿನಿ. ಸೊ ಅವ್ನು ಡಿಸ್ಕಸ್ ಮಾಡೋ ಮೇಲೆ ಕ್ಲಿಯರ್ ಅಪ್ಪಿ. ಸ್ವಲ್ಪ ಬೋರ್ಡ್ ಪ್ರಾಬ್ಲಮ್ ಆಗುತ್ತದ. ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಏನೈತೆ? ಕ್ವಶನ್ ನಂಬರ್ 7 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 8ax minus x square is equals to a to the power m sin inverse of x minus 4a divided by 4a. Question ಏನಪ್ಪಾ ಅಂದ್ರೆ ಐಡೆಂಟಿಫೈ ದ ಡಿ ಎಮ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಎ. ಡಿ ಎಮ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಎ. ಓಕೆ, ಕ್ವಶನ್ ಏನಂತಂದ್ರೆ ಐಡೆಂಟಿಫೈ ದ ಡಿ ಎಮ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಎ. ಎಕ್ಸ್ ಮತ್ತು ಎದು ಡಿ ಎಮ್ ಎಫ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕಿಲ್ಲಿ. ಈ ಪೇಪರ್ನ ಇಲ್ಲೇ ಇಟ್ಟಿರ್ತೀನಪ್ಪಿ. ನೆಕ್ಸ್ಟ್ ಕಂಟಿನ್ಯೂಸ್ ಬೇಕಾಗ್ತದೆ ನನಗೆ, ಈ ಕಡೆ ಸಪ್ರೇಟ್ ಇಡ್ತೀನಿ. ಕ್ಲಿಯರಾ? ಎಕ್ಸ್ ಮತ್ತು ಎದು ಡಿ ಎಮ್ ಎಫ್ ಬೇಕು ನನಗೆ. ಕ್ಲಿಯರಾ? ಸರ್ ಇಂಟಿಗ್ರೇಷನ್ ಮ್ಯಾಥಮೆಟಿಕ್ಸ್ ಈಕ್ವೇಷನ್ ಇಲ್ಲಿ ಬಂತು ಸರ್, ನನಗೆ ಹೆದರಿಕೆ ಆಗತ್ತೆ ಸರ್. ಏನು ತಲೆ ಕೆಡಿಸೋಡಪ್ಪಿ, ನಾ ಇರೋ ಮಟ್ಟ. ಓಕೆ, ಲೆಟ್ ಸಿ ಹಿಯರ್. ಎಕ್ಸ್ ಮತ್ತು ಎದು ಡಿ ಎಮ್ ಎಫ್ ಬೇಕು ನನಗೆ. ಹೌದಾ? ಹೆಂಗೆ ಐಡೆಂಟಿಫೈ ಮಾಡ್ಕೋತಿ? ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸ್ ಟರ್ಮ್ ಐತಿ. ಎಕ್ಸ್ ಟರ್ಮು ಮತ್ತು -4a ಟರ್ಮ್ದು ಡಿ ಎಮ್ ಎಫ್ ಸೇಮ್ ಐತಿ. ಯಾಕೆ ಸೇಮ್ ಐತಪ್ಪ ಅಂದ್ರೆ ಎಕ್ಸ್ ಮೈನಸ್ ಆಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ. ಇವೆರಡರದ್ದು ಡಿ ಎಮ್ ಎಫ್ ಸೇಮ್ ಐತಿ. ಸೊ ನನಗೇನು ಬೇಕೀಗ? ಎಕ್ಸ್ದು ಬೇಕು ಮತ್ತು ಎದು ಬೇಕು. ಇದು ಸೈನ್ ಇನ್ವರ್ಸ್ ಐತಿ. ಸೈನ್ ಇನ್ವರ್ಸ್ ಅಪ್ಪ ಅಂದ್ರೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಇದು, ಆ್ಯಂಗಲ್ ಇದು. ಏನಿದು? ಆ್ಯಂಗಲ್ ಇದು. ಅಂದರೆ ಇದು ಕಂಪ್ಲೀಟ್ ಟರ್ಮ್ ಐತಲ್ಲಪ್ಪಿ. ಕಂಪ್ಲೀಟ್ ಟರ್ಮ್ ಏನಾಗ್ಬಿಡ್ತಿದ್ದು? ಡೈಮೆನ್ಷನ್ ಲೆಸ್ ಆಯ್ತು. ಏನಾಯ್ತಲೆ? ಡೈಮೆನ್ಷನ್ ಲೆಸ್ ಆಯ್ತು. ಸೊ ಡೈಮೆನ್ಷನ್ ಲೆಸ್ ಆಗೈತಿಯಪ್ಪ ಅಂತಂದ್ರೆ ಅದಕ್ಕೆ ಡೈಮೆನ್ಷನ್ಸ್ ಇರಲ್ಲ. ಕರೆಕ್ಟಾ? ಎಕ್ಸ್ ಮತ್ತು ಎದು ಡೈಮೆನ್ಷನ್ಸ್ ಬೇಕು ನನಗೆ. ಕರೆಕ್ಟ್ ಬಿ? ಓಕೆ, ಲೆಟ್ಸ್ ಐಡೆಂಟಿಫೈ ಹಿಯರ್. ಈ ಟರ್ಮ್ ತಗೋ. ಎಕ್ಸ್ ಮೈನಸ್ 4a ಡಿವೈಡೆಡ್ ಬೈ 4a ಈಸ್ ಈಕ್ವಲ್ಸ್ ಟು m ಟು ದ ಪವರ್ 0, l ಟು ದ ಪವರ್ 0, t ಟು ದ ಪವರ್ 0. ಕಂಪ್ಲೀಟ್ ಟರ್ಮ್ ಡೈಮೆನ್ಷನ್ ಲೆಸ್ ಆಯಿತು. ಯಾಕಂದರೆ ಆ್ಯಂಗಲ್ ಅದು ಏನಿಲ್ಲ, ಅದು ಆ್ಯಂಗಲ್ ಅದು. ಸೊ ಡೈಮೆನ್ಷನ್ ಲೆಸ್ ಆಯಿತು. ಸೊ ಎಕ್ಸ್ ಮೈನಸ್ 4a ಈಸ್ ಈಕ್ವಲ್ಸ್ ಟು ನಾನೇನು ಬರ್ಕೊತೀನಪ್ಪಿ? ಈ ಕಡೆ ಇದು ಇಂಟು ಆ ಕಡೆ ಐತಪ್ಪಿ, ಇದು 4a ಆಯಿತು. ಏನಾಯಿತು? 4a ಆಯಿತು.
ಬರೀ ಏದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಮ, ಎಕ್ಸ್ದು ಡಿಸ್ಪ್ಲೇಸ್ಮೆಂಟ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಮ, ಅಸ್ಯೂಮ್ ಮಾಡ್ಕೊಳ್ಳೋಮ. ಎಕ್ಸ್ ಈಸ್ ಏದಷ್ಟೇ ಬೇಕು ನನಗೆ, ಈಗ ಏನು ಬೇಕು, ಏದಷ್ಟೇ ಬೇಕು. ಎಕ್ಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್, ಎಕ್ಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಈ ಕಡೆ 4 ಐತಲ್ಲಪ್ಪ, ಈಸ್ ಈಕ್ವಲ್ಸ್ ಟು ಆ ಕಡೆ ತೊಗೊಂಡೋಗಿ ಏನಾಯ್ತು ಅದು, ಎಕ್ಸ್ ಈಸ್ ಈಕ್ವಲ್ಸ್ ಟು 8a ಆಯಿತು. 8 ಕಾನ್ಸ್ಟೆಂಟ್ ಅದು ಬಿಟ್ಬಿಡು, ಡೈಮೆನ್ಷನ್ಲೆಸ್. 8 ಏನಿಲ್ಲ ಕಾನ್ಸ್ಟೆಂಟ್ ಅದು ಬಿಟ್ಬಿಡು. ಸೊ ಎಕ್ಸ್ ಅಂದರೆ ಏನಿಲ್ಲ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಏನಾಯಿತು ಯೂನಿಟು, ಡಿ ಎಮ್ ಎಫು ಎಲ್ ಆಯಿತು. ಸೊ ಈಸ್ ಈಕ್ವಲ್ಸ್ ಟು ಎ. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಎ. ಎದು ಡಿ ಎಮ್ ಎಫ್ ಅದು. ನೆಕ್ಸ್ಟ್ ಇಲ್ಲಿ ಎಮ್ ಒಂದು ಐತಪ್ಪಿ, ಎಮ್ ಟರ್ಮ್ದು ಡಿ ಎಮ್ ಎಫ್ ಐಡೆಂಟಿಫೈ ಮಾಡ್ಕೋ. ಇಲ್ಲೈತೆ ನೋಡಿ ಎಮ್ ಟರ್ಮ್. ಎಮ್ ಟರ್ಮ್ದು ಡಿ ಎಮ್ ಎಫ್ ಐಡೆಂಟಿಫೈ ಮಾಡ್ಕೋ. ಐಡೆಂಟಿಫೈ ದ ಡಿ ಎಮ್ ಎಫ್ ಆಫ್ ಎಮ್. ಡಿ ಎಮ್ ಎಫ್ ಆಫ್ ಎಮ್. ಎಮ್ ಟರ್ಮ್ದು ಡಿ ಎಮ್ ಎಫ್ ಐಡೆಂಟಿಫೈ ಮಾಡ್ಕೋ. ಸರ್ ಪವರ್ ಐತೆ ಸರ್, ಅದು ಏನೈತೆ ಸರ್, ಪವರ್ ಐತೆ ಸರ್. ಸೊ ಪವರ್ ಐತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಪವರ್ಸ್ ಯಾವ ಥರ ನೋಡ್ಕೋತಿದ್ವಪ್ಪ, ಈ ಥರ ನೋಡ್ಕೋತಿದ್ವಿ. ಎಕ್ಸ್ ಟು ದ ಪವರ್ 10, ಎಕ್ಸ್ ಟು ದ ಪವರ್ 9, 8 ಟು ದ ಪವರ್ 2 ಆ್ಯಂಡ್ 3 ಸ್ಕ್ವೇರ್ ಆ್ಯಂಡ್ 9 ಟು ದ ಪವರ್ 3, ಈ ಥರ ನೋಡ್ಕೋತಿದ್ವಿ. ಇವೆಲ್ಲ ಪವರ್ ಟರ್ಮ್ ಇವು. ಓಕೆ, ಪವರ್ ಅಂತಂದ್ರೆ ಪವರ್ ಈಸ್ ಆಲ್ವೇಸ್ ನಂಬರ್. ಆಲ್ವೇಸ್ ಏನಿರ್ತೈತಿ, ಅದು ನಂಬರ್ ಇರ್ತೈತಿ. ಆಲ್ವೇಸ್ ನಂಬರ್ ಅಪ್ಪ ಅಂದ್ರೆ ನಂಬರಿಗೆ ಏನಾರ ಡೈಮೆನ್ಷನ್ಸ್ ಇರ್ತೈತೆ ಅಲ್ಲೇ ಸರ್. ನಂಬರ್ಗೆ ಹೆಂಗೆ ಡೈಮೆನ್ಷನ್ಸ್ ಇರ್ತೈತಿ ಅಂದ್ರೆ, ನಂಬರ್ ಏನು ಡೈಮೆನ್ಷನ್ಸ್ಲೆಸ್. ಯಾರು ನಂಬರ್ ಅಂದ್ರೆ ಏನು ಡೈಮೆನ್ಷನ್ಲೆಸ್. ಅಂದರೆ ಎ ಮತ್ತು ಎಮ್ ಏನೈತಿ ಇಲ್ಲಿ ಪವರ್ ಫಾರ್ಮ್ನಾಗ ಐತಿ. ಎ ಟು ದ ಪವರ್ ಎಮ್ ಐತಿ. ಎಮ್ ಅಂದ್ರೆ ಏನು, ದಿಸ್ ಈಸ್ ಪವರ್ ಫಾರ್ಮ್. ಪವರ್ ಫಾರ್ಮ್ ಮೀನ್ಸ್ ಇಟ್ ಈಸ್ ನಂಬರ್. ಏನಿದು ನಂಬರ್. ನಂಬರ್ ಅಂದ್ರೆ ಏನದು, ದಟ್ ಈಸ್ ಡೈಮೆನ್ಷನ್ಲೆಸ್. ಡೈಮೆನ್ಷನ್ಲೆಸ್, ಡೈಮೆನ್ಷನ್ಸ್ ಇರಲ್ಲ ಅದಕ್ಕೆ. ಅಂದರೆ ಎಮ್ ಡೈಮೆನ್ಷನ್ಸ್ ಏನಾಯ್ತಲೆ, ಎಮ್ ಈಸ್ ಅ ಡೈಮೆನ್ಷನ್ಲೆಸ್. ಎಮ್ ಈಸ್ ಅ ಡೈಮೆನ್ಷನ್ಲೆಸ್. ಎಮ್ಮಿಗೆ ಏನಿರಲ್ಲ, ಡೈಮೆನ್ಷನ್ಸ್ ಇರಲ್ಲಪ್ಪಿ. ಕ್ಲಿಯರಾ? ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಮೆನಿ ಕ್ವಶನ್ಸ್ ಟು ಡಿಸ್ಕಸ್ ಹಿಯರ್. ಇಲ್ಲಿ ಭಾಳ ಕ್ವಶನ್ಸ್ ಅದಾವಪ್ಪಿ, ಬಟ್ ಟೈಮ್ ಜಾಸ್ತಿ ಆಗತ್ತದ. ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗೋಮು. ನೆಕ್ಸ್ಟ್ ಕ್ವಶನ್ ನಂಬರ್ 8. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇವು. ಎಕ್ಸ್ ಎ ಡಿಸ್ಪ್ಲೇಸ್ಮೆಂಟು ಎಮ್ದು ಗೊತ್ತಾಯ್ತು ನನಗೆ. ಓಕೆ, ನೆಕ್ಸ್ಟ್ ನೋಡ್ಕೊಂಡು ಕ್ವಶನ್ ನಂಬರ್ 8. ಬರೀ ಕ್ವಶನ್ಸ್ ಅಪ್ಪ ಇವು. ಸರ್ ನನಗೆ ಆನ್ಸರ್ ಬರ್ಕೊಂಬಂದು ಚೀಟಿಂಗ್ ಮಾಡಕತ್ತಾರ. ಸಿ ಹಿಯರ್ ಕಾಣಕತ್ತದ ಎಲ್ಲರಿಗೂ? ಸಿ ಹಿಯರ್. ಓಕೆ, ಬರೀ ಕ್ವಶನ್ಸ್ ಇವು. ಕ್ವಶನ್ಸ್ ಬರ್ಕೊಂಬಂದೀನಿ. ಫ್ರೀಕ್ವೆಂಟ್ಲಿ ಏನಪ್ಪ ಅಂತಂದ್ರೆ, ನೀಟು JEE ಎಕ್ಸಾಮಿನೇಷನ್ಸ್ ಒಳಗಡೆ ಕೇಳಿದ್ರಲ್ಲ, ಅವು ಕ್ವಶನ್ಸ್ ಇವು. ಕ್ವಶನ್ಸ್ ಅಷ್ಟೇ ಬರ್ಕೊಂಬಂದೀನಿ. ಕ್ಲಿಯರಪ್ಪಿ? ನನಗೆ ಚೀಟಿಂಗ್ ಮಾಡೋಕ್ಕೆ ಬರಲ್ಲ. ಕ್ಲಿಯರಾ? ಮಾಸ್ತರ್ಗೇನು ಬರೋಂಗೇ ಇಲ್ಲ, ಸುಮ್ಮನೆ ಬಾಯ್ ಟ್ಯಾಕ್ ಮಾಡಕತ್ತಾನ. ಆ ಥರ ಮಾಡೋಂಗಿತ್ತು ಅಂದರೆ ಕ್ಲಾಸಸ್ಸೇ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನಾನು. ಕ್ಲಿಯರಪ್ಪಿ? ಕ್ಲಿಯರಾ? ಕ್ವಶನ್ ನಂಬರ್ 8. 8th ಕ್ವಶನ್ ನೋಡೋ ಮೇಲೆ ಏನೈತಿ. 8th ಕ್ವಶನು, ಝೆಡ್ ಈಸ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಬೀಟಾ ಟಿ ಪ್ಲಸ್ ಗಾಮಾ ಟಿ ಸ್ಕ್ವೇರ್. ಗಾಮಾದ ಡೈಮೆನ್ಷನ್ಸ್ ಬೇಕು ನನಗೆ. ಝೆಡ್ ಅಂದ್ರೆ ಏನಂತ ಹೇಳ್ಯಾರ ಅವರು, ಡಿಸ್ಟನ್ಸ್ ಅಂತ ಹೇಳ್ಯಾರ ಅವ್ರು. ಸರ್ ಗಾಮಾದು ಒಂದು ಯಾಕೆ ಸರ್, ಆಲ್ಫಾದು ಕ್ಯಾಲ್ಕುಲೇಟ್ ಮಾಡೋಮ್ರಿ, ನೆಕ್ಸ್ಟು ಬೀಟಾದು ಕ್ಯಾಲ್ಕುಲೇಟ್ ಮಾಡೋಮ್ರಿ. ಬರ್ತಾವಲ್ಲ ಈಗ ಈಸಿಲಿ ಬರ್ತಾವಲ್ಲ. ಅಲಾಂಗ್ ವಿತ್ ಮೀ ಫಾಸ್ಟಾಗಿ ಟ್ರೈ ಮಾಡ್ಕೊತ ಹೋಗಪ್ಪಿ. ಅಲಾಂಗ್ ವಿತ್ ಮೀ ಫಾಸ್ಟಾಗಿ ಟ್ರೈ ಮಾಡ್ಕೊತ ಹೋಗು. ಏನೈತೆ ನೋಡಿ ಇಕ್ವೇಷನ್ನು, ಝೆಡ್ ಈಸ್ ಈಕ್ವಲ್ಸ್ ಟು ಫಸ್ಟ್ RHS ಟರ್ಮ್ ಐತಲ್ಲ, RHS ಟರ್ಮ್ ಈಸ್ ಈಕ್ವಲ್ಸ್ ಟು ಈ ಕಡೆ ಮೀನ್ಸ್ LHS ಟರ್ಮ್ ಕಡೆ ತೊಗೊಂಬ. ಏನಾಗುತ್ತೆ ನೋಡು, ಝೆಡ್ ಮೈನಸ್ ಆಲ್ಫಾ ಮೈನಸ್ ಬೀಟಾ ಟಿ ಮೈನಸ್ ಗಾಮಾ ಟಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 0. ಟೈಮ್ ಅಂದರೆ ಯೂಶುವಲ್ ಮೀನಿಂಗು, ಟೈಮ್ ಅದು. ಟಿ ಅಂದರೆ ಏನು, ಯೂಶುವಲ್ ಮೀನಿಂಗು, ಟೈಮ್ ಅದು. ಸೊ ಏನಾಗುತ್ತೆ ನೋಡು, ಝೆಡ್ ಒಳಗಡೆ ಆಲ್ಫಾ ಟರ್ಮ್, ಇಷ್ಟೇ ಟರ್ಮ್ ನೋಡ್ಕೋ ಫಸ್ಟ್, ಉಳ್ಕೆದ್ದೆಲ್ಲ ಬಿಟ್ಬಿಡು. ಝೆಡ್ ಒಳಗಡೆ ಆಲ್ಫಾ ಟರ್ಮ್ ಮೈನಸ್ ಆಗತ್ತದಪ್ಪ ಅಂದ್ರೆ, ಝೆಡ್ ಮತ್ತು ಆಲ್ಫಾ ಟರ್ಮ್ದು DMF ಏನಿರ್ತದ, ಸೇಮ್ ಇರ್ತದೆ ಸರ್. ಆಲ್ರೆಡಿ ಗೊತ್ತದಿಲ್ವಲ್ಲೇ, ಏನು ಗೊತ್ತದ ಸರ್? ನಾನು ಆಲ್ರೆಡಿ ಕಲ್ತೀನಿ ಸರ್. ಏನು ಕಲ್ತೀನಿ? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಏನೈತೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ? ಓನ್ಲಿ ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಸೇಮ್ ಇನ್ DMF. ಡೈಮೆನ್ಷನ್ಸ್ ಯಾವ ಸೇಮ್ ಇರ್ತಾವಲ್ಲ ಅಂಥವನ್ನಷ್ಟೇ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡ್ಕೋಬೋದು ನಾವು. ಕ್ಲಿಯರಾ? ಅಂದರೆ ಝೆಡ್ ಮತ್ತು ಝೆಡ್ ಒಳಗಡೆ ಆಲ್ಫಾ ಮೈನಸ್ ಆಗುತ್ತಪ್ಪ, ಎರಡು DMF ಏನಿರ್ತದೆ, ಸೇಮ್ ಇರ್ತದೆ. ಸೊ DMF ಆಫ್ ಝೆಡ್ ಈಸ್ ಸೇಮ್ ಆ್ಯಸ್ DMF ಆಫ್ ಆಲ್ಫಾ. ಎರಡರದ್ದು ಏನಿರ್ತದೆ, ಸೇಮ್ ಇರ್ತೈತಿ. ಕ್ಲಿಯರಾ? ಸೊ ಝೆಡ್ ಈಸ್ ಈಕ್ವಲ್ಸ್ ಟು, ಝೆಡ್ ಅಂದರೆ ಏನು ಅಲ್ಲೇ, ಡಿಸ್ಟನ್ಸ್ DMF ಏನು, ದಟ್ ಈಸ್ ಎಲ್. ಏನಾಯಿತು, ಎಲ್ ಆಯಿತು. ಈಸ್ ಈಕ್ವಲ್ಸ್ ಟು ಆಲ್ಫಾ. ಓಕೆ, ಆಲ್ಫಾದ ನನಗೆ ಆಲ್ರೆಡಿ ಏನು ಸಿಕ್ತು, ನನಗೆ DMF ಸಿಕ್ತು. ಏನಾಯ್ತದು, ಎಲ್ ಅಂತ ಐತೆ. ನೆಕ್ಸ್ಟ್ ಈಗ ಆಲ್ಫಾ ಇಲ್ಲ ಅಂತ ಅನ್ಕೋ, ಬಿಟ್ಬಿಡು. ಉಳಿದಿದ್ದೇನು ಉಳಿದೈತೆ ನನಗೆ, ಝೆಡ್ ಮೈನಸ್ ಬೀಟಾ ಟಿ.
ಝೆಡ್ ಮೈನಸ್ ಬೀಟಾ ಟಿ. ಝೆಡ್ ಒಳಗಡೆ ಬೀಟಾ ಟಿ ಸಬ್ಟ್ರಾಕ್ಟ್ ಆಗತ್ತದಪ್ಪ ಅಂದ್ರೆ ಝೆಡ್ ಮತ್ತು ಬೀಟಾ ಟಿ ಟರ್ಮ್ದು ಎರಡರದ್ದು ಡಿ ಎಮ್ ಎಫ್ ಏನು ಇರ್ತದ? ಸೇಮ್ ಇರ್ತದೆ. ಹೌದು ಸರ್, ಸೇಮ್ ಇರ್ತೈತಿ ಅಂದ್ರೆ ಬರ್ಕೋಪಿ ಡಿ ಎಮ್ ಎಫ್ ಆಫ್ ಝೆಡ್ ಈಸ್ ಸೇಮ್ ಆಸ್ ದಿ ಡಿ ಎಮ್ ಎಫ್ ಆಫ್ ಬೀಟಾ ಟಿ. ಬೀಟಾ ಟಿ ನೆಕ್ಸ್ಟ್ ಬೀಟಾದು ಬೇಕಲ್ಲ ನಿನಗೆ, ಬೀಟಾದು ಬೇಕಲ್ಲ, ಐಡೆಂಟಿಫೈ ಮಾಡ್ಕೋ. ಡಿ ಎಮ್ ಎಫ್ ಝೆಡ್ ಅಂದ್ರೆ ಏನಪ್ಪಿ? ಡಿಸ್ಟನ್ಸು. ಡಿಸ್ಟನ್ಸ್ದು ಡಿ ಎಮ್ ಎಫ್ ಏನು? ಎಲ್. ಡಿ ಎಮ್ ಎಫ್ ಆಫ್ ಬೀಟಾ ಟಿ. ಬೀಟಾದು ಗೊತ್ತಿಲ್ಲ, ಹಂಗೆ ಬರ್ಕೋ. ಟಿ ಅಂದ್ರೆ ಏನಪ್ಪಿ? ಟೈಮ್. ಟೀದೇನಾಯಿತು? ಟಿ ಆಯಿತು. ಸೊ ಈ ಟಿನ ಈ ಕಡೆ ತೊಗೊಂಬಂದ್ಬಿಡು. ಟಿ ಟು ದ ಪವರ್ 1 ಐತಿ. ಟಿ ಟು ದ ಪವರ್ 1 ಈಸ್ ಈಕ್ವಲ್ಸ್ ಟು ಆ ಕಡೆ ಆರ್ ಎಚ್ ಎಸ್ ಕಡೆ ಎಲ್ ಎಚ್ ಎಸ್ ಕಡೆ ತೊಗೊಂಡು ಆರ್ ಎಚ್ ಎಸ್ ಕಡೆ ಐತಿದ ಆಲ್ರೆಡಿ. ಟಿ ಟು ದ ಪವರ್ 1 ಎಲ್ ಎಚ್ ಎಸ್ ಕಡೆ ತೊಗೊಂಡು ಹೋದಾಗ ಏನಾಗುತ್ತಪ್ಪಿ? ಟಿ ಟು ದ ಪವರ್ -1 ಆಯಿತು. ಸೊ ಬೀಟಾ ಈಸ್ ಈಕ್ವಲ್ಸ್ ಟು ಎಲ್ ಟಿ ಟು ದ ಪವರ್ -1. ಇದೇನಾಯ್ತಪ್ಪಿ? ಬೀಟಾದಾಯ್ತು. ನೆಕ್ಸ್ಟ್ ಯಾವುದೈತಿ? ಗಾಮಾದ್ ಬೇಕು ನಿನಗೆ. ಸೊ ಗಾಮಾದ್ ಬೇಕಾಗಿತ್ತು ಅಂತ ತಗೋ. ಈಗ ಈ ಟರ್ಮ್ನು ಇಲ್ಲ ಅಂತ ತಿಳ್ಕೊಂಬಿಡು. ಉಳಿದಿದ್ದೇನು ಉಳಿತು? ಝೆಡ್ ಉಳಿತು, ಮೈನಸ್ ಐತಿ, ಗಾಮಾ ಟಿ ಸ್ಕ್ವೇರ್ ಐತಿ. ಝೆಡ್ ಮೈನಸ್ ಗಾಮಾ ಟಿ ಸ್ಕ್ವೇರ್ ಐತಪ್ಪ ಅಂದ್ರೆ ಝೆಡ್ ಒಳಗಡೆ ಗಾಮಾ ಟಿ ಸ್ಕ್ವೇರ್ ಸಬ್ಟ್ರಾಕ್ಟ್ ಆಗತ್ತದ. ಝೆಡ್ ಒಳಗಡೆ ಗಾಮಾ ಟಿ ಸ್ಕ್ವೇರ್ ಸಬ್ಟ್ರಾಕ್ಟ್ ಆಗತ್ತಪ್ಪ, ಎರಡದು ಡಿ ಎಮ್ ಎಫ್ ಏನಿರ್ತದ? ಸೇಮ್ ಇರ್ತೈತಿ. ಸೊ ಡಿ ಎಮ್ ಎಫ್ ಆಫ್ ಝೆಡ್ ಈ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ ಗಾಮಾ ಟಿ ಸ್ಕ್ವೇರ್. ಏನಾಯಿತು? ಗಾಮಾ ಟಿ ಸ್ಕ್ವೇರ್. ಝೆಡ್ ಅಂದ್ರೆ ಏನು? ಡಿಸ್ಟನ್ಸ್. ಝೆಡ್ ಅಂದ್ರೆ ಏನು? ಡಿಸ್ಟನ್ಸ್. ಸೊ ಎಲ್ ಅಂತ ಬರಿ ಈಸ್ ಈಕ್ವಲ್ಸ್ ಟು ಗಾಮಾ ಟಿ ಸ್ಕ್ವೇರ್ ಐತಿ. ಟಿ ಸ್ಕ್ವೇರ್ ಅಂದ್ರೆ ಏನಪ್ಪ? ಟಿ ಅಂದ್ರೆ ಏನು? ಟೈಮ್. ಸೊ ಟಿದೇನಾಯಿತು? ಡಿ ಎಮ್ ಎಫ್ ಟಿ ಆಯಿತು. ಟಿ ಸ್ಕ್ವೇರ್ ಆಯ್ತಲ್ಲ. ಸೊ ಟಿ ಟು ದ ಪವರ್ 2. ಈ ಟಿ ಟು ದ ಪವರ್ 2 ಆರ್ ಎಚ್ ಎಸ್ ಕಡೆ ಐತಿ. ಎಲ್ ಎಚ್ ಎಸ್ ಕಡೆ ಬಂದ್ರೆ ಟಿ ಟು ದ ಪವರ್ -2. ಸೊ ಆಲ್ರೆಡಿ ಎಲ್ ಐತಿ ಇಲ್ಲಿ. ಎಲ್ ಟಿ ಟು ದ ಪವರ್ -2 ಈಸ್ ಈಕ್ವಲ್ಸ್ ಟು ಗಾಮಾ. This is the DMF of ಗಾಮಾ. ಆಲ್ಫಾ ಸಿಕ್ತು, ಬೀಟಾ ಸಿಕ್ತು, ನೆಕ್ಸ್ಟ್ ಗಾಮಾ ಸಿಕ್ತು. ಇದೇ ಥರ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ನು ಸಾಲ್ವ್ ಮಾಡ್ಕೊತ ಹೋಗೋ. ಮೇ ಬಿ ಫಾಸ್ಟಾಗಿ ನೋಟ್ ಮಾಡ್ಕೊತ ಹೋಗು. ವಿ ಹ್ಯಾವ್ ನೆಕ್ಸ್ಟ್ ಕ್ವಶನ್ ಇಯರ್. ಕ್ವಶನ್ ನಂಬರ್ 8 ಕಂಪ್ಲೀಟ್ ಆಗೈತಪಿ. ನೆಕ್ಸ್ಟ್ 9. ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ನೀವು ಫಾಸ್ಟಾಗಿ ನೋಟ್ ಮಾಡ್ಕೊಳಕತ್ತಿ ಅಂತ ಹೇಳ್ಕೇಸಿಂದ ರಬ್ ಮಾಡ್ಕೊತ ಹೊಂಟೇನಪ್ಪಿ. ಕ್ವಶನ್ ನಂಬರ್ 9 ಏನಿದೆ? ಕ್ವಶನ್ ನಂಬರ್ 9 ವಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಟಿ ಪ್ಲಸ್ ಸಿ ಟಿ ಸ್ಕ್ವೇರ್. ಏದು ಡಿ ಎಮ್ ಎಫ್ ಬೇಕು ನಿನಗೆ. ನೆಕ್ಸ್ಟ್ ವಿ ಅಂದ್ರೆ ಏನಂತಂದ ಅವರು? ವೆಲಾಸಿಟಿ ಅಂತ ಹೇಳ್ಯಾರ ಅವರು. ಏನಿಲ್ಲ? ವೆಲಾಸಿಟಿ. ಮಾಡ್ತೀರಪ್ಪಿ? ಮಾಡ್ತೀರಿ? ಸಾಲ್ವ್ ಮಾಡ್ತೀರಪ್ಪಿ? ಫಾಸ್ಟಾಗಿ ಟ್ರೈ ಮಾಡ್ಕೊತ ಹೋಗು. ಟ್ರೈ ಮಾಡ್ಕೊತ ಹೋಗಪ್ಪಿ ಫಾಸ್ಟಾಗಿ. ಓಕೆ, ಸಾಲ್ವ್ ಮಾಡಿರಿ ಅಂತ ಅನ್ಕೊಂಡಿನಪ್ಪಿ. ಲೆಟ್ಸ್ ಸಿ ಹಿಯರ್. ಲೆಟ್ಸ್ ಸಿ ಹಿಯರ್. Let's see here. 1 2 3 ವಿಷ್ಣುವರ್ಧನ. ಲೆಟ್ಸ್ ಸಿ ಹಿಯರ್. ವಿ ಇದು ಆರ್ ಎಚ್ ಎಸ್ ಟರ್ಮ್ ಐತಲ್ಲ, ಆರ್ ಎಚ್ ಎಸ್ ಟರ್ಮ್ ಎಲ್ಲನೂ ಏನು ಮಾಡ್ಕೋ? ಈಸ್ ಈಕ್ವಲ್ಸ್ ಟು ಈ ಕಡೆ ತೊಗೊಂಬ. ಮೀನ್ಸ್ ಎಲ್ ಎಚ್ ಎಸ್ ಟರ್ಮಿಗೆ ತೊಗೊಂಬ. ಸೊ ಈ ಕಡೆ ಏನಾಯಿತು? ವಿ ಎ ಈ ಕಡೆ ಬಂದ್ರೆ ಮೈನಸ್ ಎ, ಬೀಟಾ ಬಿ ಈ ಕಡೆ ಬಂತಪ್ಪ ಅಂದ್ರೆ ಮೈನಸ್ ಬಿ ಟಿ, ಸಿ ಈ ಕಡೆ ಸಿ ಟಿ ಸ್ಕ್ವೇರ್ ಈ ಕಡೆ ಬಂತಪ್ಪ ಅಂದ್ರೆ ಮೈನಸ್ ಸಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನಾಯಿತು? 0 ಆಯಿತು. ನಿನಗೆ ಏದಷ್ಟೇ ಬೇಕಿಲ್ಲ. ಏದಷ್ಟೇ ಬೇಕಾಗಿತ್ತಪ್ಪ ಅಂದ್ರೆ ವಿ ಒಳಗಡೆ ಎ ಟರ್ಮ್ ಮೈನಸ್ ಆಗತ್ತದಪ್ಪ ಅಂದ್ರೆ ವಿ ಮತ್ತು ಎ ಟರ್ಮ್ದು ಡಿ ಎಮ್ ಎಫ್ ಏನಾಯಿತು? ಸೇಮ್ ಆಯಿತು. ಸೊ ಡಿ ಎಮ್ ಎಫ್ ಆಫ್ ವಿ ಈ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ ಎ. ಎರಡದೇನು? ಸೇಮ್ ಐತಂತ ಅರ್ಥ. ಕ್ಲಿಯರಾ? ವೆಲಾಸಿಟಿ ಅಂದ್ರೆ ಏನಪ್ಪ? ವೆಲಾಸಿಟಿ ಡಿ ಎಮ್ ಎಫ್ ಎಲ್ ಟಿ ಟು ದ ಪವರ್ -1 ಈಸ್ ಈಕ್ವಲ್ಸ್ ಟು ಎ. ಇಷ್ಟೇ ಸಿಂಪಲ್. ಕರೆಕ್ಟಾ? ಸಿಂಪಲ್. ಕ್ಲಿಯರ್ ಪಿ? ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಮ್ಮ. ಕ್ವಶನ್ ನಂಬರ್ 10 ನೀವೇ ಸಾಲ್ವ್ ಮಾಡಪ್ಪಿ. ಸಪೋಸ್ ಏನಾದರೂ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ಕಮೆಂಟ್ ಒಳಗಡೆ ಮೆನ್ಷನ್ ಮಾಡಿ ಕ್ವಶನ್ ನಂಬರ್ 10. ಕರೆಕ್ಟಾ? ಆ್ಯಂಡ್ # ಕ್ವಶನ್ ನಂಬರ್ 10 ಅಂತ ಆನ್ಸರ್ ಅಂತೇಳಿ ಕಮೆಂಟ್ ಮಾಡು. ಸಪೋಸ್ ಬರಲಿಲ್ಲ ಅಂತಂದ್ರೆ ಬರಲ್ಲ ಅಂತ ಕಮೆಂಟ್ ಮಾಡು. ನೆಕ್ಸ್ಟ್ ವಿಡಿಯೋ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ವೈ ಈಸ್ ಈಕ್ವಲ್ಸ್ ಟು ಎ ಟಿ ಸ್ಕ್ವೇರ್ ಪ್ಲಸ್ ಬಿ ಟಿ ಕ್ಯೂಬ್. ಕ್ಲಿಯರ್ ಪಿ? ಆ್ಯಂಡ್ ನನಗಿಲ್ಲೇನು ಬೇಕು? ವಾಯ್ ಅಂದ್ರೆ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಅಂತ ತಗೋ.
ಸೊ ಟಿ ಅಂದ್ರೆ ದಟ್ ಈಸ್ ಟೈಮ್. ನನ್ನ ಕ್ವಶನ್ ಅಂದ್ರೆ ಐಡೆಂಟಿಫೈ ಡಿ ಎಮ್ ಎಫ್ ಆಫ್